ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 10ನೇ ಪದ್ಯ. ಸ್ವಗತಾದಿ ಭೇದವಾತ್ಮನೊಳಿಲ್ಲವೆಂತೆನೆ ಗಗನದಂತಿರೆ ನಿರವಯವನಾಗಿ ತರುವಿಗೆ ಶಾಖಾದಿ ಸ್ವಗತ ಭೇದವದನ್ಯ ತರುವೆ ಸಜಾತೀಯವಹ ಭೇದವು ಗಿರಿಮುಖ್ಯವಹುದು ವಿಜಾತೀಯ ಭೇದವಿ ಪರಿಭೇದವಿಲ್ಲವಾ ಪರದೊಳೊಂದು ಸ್ವಗತಾದಿ ಭೇದವಾತ್ಮ ನೋಳಿಲ್ಲವೆಂತೆನೆ ಗಗನದಂತಿರೆ ನಿರವಯವನಾಗಿ ಏಕಮೇವ ಅದ್ವಿತೀಯಂ ಬ್ರಹ್ಮವೆಂಬ ವಚಃ ಕ್ರಮದಳು ವಿಶೇಷಣ ಪದದಿಂ ನಿರಾಕರಿಪುದು ಭೇದ ತ್ರಯವನದಾಗಿ ಚಿತ್ತೇಕವಿ ಜಗದ ಉದಯಕ್ಕೆ ಮೊದಲು ಸ್ವಗತಾದಿ ಭೇದವಾತ್ಮ ನೋಳಿಲ್ಲವೆಂತೆನೆ ಗಗನದಂತಿರೆ ನಿರವಯವನಾಗಿ ಉಳಿಮೆಗೆ ಪೆರೆತಾಗೆ ಪರಮಾರ್ಥವೆನಿಸಿಕೊಂಡ ಉಳುಮೆಯೊಂದಿಲ್ಲ ಮೆಲ್ಲಿಯೂ ನೋಡಲು ಉಳುಮೆಯಾದ ವಿರಳ ಶಂಭುಲಿಂಗದ ನಿಜದ ಉಳುಮೆಯ ತಾನೈಸೆ ಬೇರಾವುದುಂಟು ಸ್ವಗತಾದಿ ಭೇದವಾತ್ಮ ನೋಳಿಲ್ಲವೆಂತೆನೆ ಗಗನದಂತಿರೆ ನಿರವಯವನಾಗಿ. ಅಂತೂ ಜ್ಞಾನ ಪ್ರತಿಪಾದನ ಸ್ಥಳದ ಒಂದು ಮುಖ್ಯ ಘಟ್ಟಕ್ಕೆ ಉಪದೇಶಕರು, ಅಪರೋಕ್ಷಾನುಭವಿಗಳು, ಸತ್ಯದರ್ಶಿಗಳು, ವರಕವಿಗಳಾಗಿ ನಮ್ಮ ಪಾಲಿನ ಭಾಗ್ಯ ಶ್ರೀಮನ್ ಯೋನ ಶಿವಯೋಗಿಗಳು. ಎಲ್ಲಿಯೂ ಕೂಡ ಕೇಳುಗರಿಗೆ ಅಥವಾ ಮುಮುಕ್ಷುಗಳಿಗೆ ಎಲ್ಲಿಯೂ ಕೂಡ ಸಂಶಯ ಬಾರದ ಹಾಗೆ ಶ್ರುತಿ ಮತವನ್ನು ಬಿಡದೆ ಸ್ವಾನುಭವವನ್ನು ಅದರಲ್ಲಿ ಸಮೀಕರಿಸಿ ಸರ್ತಿಗೂ ಅಪರೋಕ್ಷಾನುಭೂತಿಯನ್ನು ಮಾಡಲೇಬೇಕೆಂಬ ಉದ್ದೇಶದಿಂದ ಈ ಸ್ಥಳವನ್ನು ಕೈಗೆತ್ತಿಕೊಂಡಿದ್ದಾರೆ. ಪ್ರತಿನಿತ್ಯದಲ್ಲಿಯೂ ಕೂಡ ಒಂದು ವಿಶೇಷ ಚಿಂತನೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಮುಖ್ಯವಾದ 3 ಪ್ರಶ್ನೆಗಳಲ್ಲಿ ನಾನು ಯಾರು? ಒಂದನೇ ಪ್ರಶ್ನೆ ಏನಪ್ಪಾ ಇದು? ನಾನು ಯಾರು? ಎಷ್ಟು ಸೂಕ್ಷ್ಮತಿಗಳು ಅಂದ್ರೆ, ನಿನ್ನೆ ಆ ವಿಕ್ಷೇಪ ಇದ್ದಿದ್ದಕ್ಕೊಂದು ನಿನ್ನೆ ತಾವು ಪಾಠ ಮುಗಿಸಿ ಬಿಟ್ಟ ನಂತರ ತಕ್ಷಣ ಅರ್ಧ ನಿಮಿಷ ಕೂಡ ಆಗಿದ್ದಿಲ್ಲ, ಹನುಮಂತಗೌಡ ಪಾಟೀಲ್ ಅವರು ತಕ್ಷಣ ಫೋನ್ ತಗೊಂಡು ಇದೇ ಪದ್ಯದ ಕೊನೆಯ ಚರಣವನ್ನ ಮತ್ತೆ ಕೈಗೆತ್ಕೊಂಡ್ರು. ಅದನ್ನ ನಾನು ನಗರ್ ಸೂಕ್ನಿಂದ ಬಿಟ್ಟಿದ್ದೆ. ಕೈಗೆತ್ಕೊಂಡು ಮತ್ತೆ ಅದನ್ನ ನಿರ್ಣಯ ಪುಷ್ಪದಲ್ಲಿ ಅದನ್ನು ಸಮೀಕರಿಸಿ ಅವರು ಫೋನ್ ಬಂದ್ ಮಾಡಿದ್ರೆ ಹೊರತು ಅದನ್ನ ಅಷ್ಟಕ್ಕೆ ಬಿಡ್ಲಿಲ್ಲ. ಅದೇನ್ ತೋರಿಸ್ತದಂದ್ರೆ ಅವರ ಅನುಭವ ವೃದ್ಧತೆ ಮತ್ತು ಸದ್ ಗ್ರಂಥದ ಮೇಲಿರುವ ಆಸಕ್ತಿ. ನಿಸ್ಸಂಶಯವಾದ ಜ್ಞಾನ ಇದ್ರೆ ಮಾತ್ರ
ನಿಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಬರ್ತದ. ಹೌದಪ್ಪಾಜಿ. ಪ್ರಶ್ನೆ ಯಾರು ಮಾಡ್ತಾರ? ನಾವ್ ದಿನಾಲು ಪ್ರಶ್ನೆ ಮಾಡ್ರಿ ಅಂತ ಹೇಳ್ತೇನೆ ನಿಮಗೆ. ಹೌದು. ಯಾರಿಗಾದ್ರೂ ಪ್ರಶ್ನೆ ಮಾಡಬೇಡ್ರಪ್ಪ ಅಂತೀನಿ ನೀನು. ಇಲ್ಲ. ಪ್ರಶ್ನೆ ಮಾಡ್ಬೇಕಾದ್ರೆ ಏನ್ ಬೇಕು ಅಂದ್ರೆ ಸತತ ಅಭ್ಯಾಸ ಇರ್ಬೇಕು. ಹೌದೌದು. ಏನ್ ಹಂಗ ಮಾಡ್ಲಿಕ್ಕೆ ಬರ್ತೇನ್ರಿ ಉದ್ರಣ? ಇಲ್ಲ, ಬರಲ್ಲಪ್ಪಾಜಿ. ಸತತ ಅಭ್ಯಾಸ ಇರಬೇಕು. ಹೃದಯದಲ್ಲಿ ಒಂದೇ ಸಮನೆ ಹರಿಯುವ ನದಿ ಸಮುದ್ರವನ್ನು ಕೂಡುವ ಸಲುವಾಗಿ ಹಗಲು ರಾತ್ರಿ ಅನ್ನೋದೇ ಹೇಗೆ ಓಡ್ತದಲ್ಲ, ಹಾಗೆ ಒಂದೇ ಸಮನೆ ತೀವ್ರ ಅಪೇಕ್ಷೆ ಇರಬೇಕು. ತೀವ್ರ ಅಪೇಕ್ಷತೆ. ನೀವು ಯಾವುದೇ ನೀವು ಪ್ರಪಂಚರ ಮಾಡ್ರಿ, ಪರಮಾರ್ಥರ ಮಾಡ್ರಿ, ಯಾರಿಗೆ ಮೋಕ್ಷಾಪೇಕ್ಷತೆ ಅಥವಾ ಅಪೇಕ್ಷತೆ ಇರುವುದಿಲ್ಲ ಅವ್ರ ಕಡೆ ಯಾವ ಕೆಲಸವೂ ಆಗುದಿಲ್ಲ. ಅವರು ನಿನ್ನ ತಕ್ಷಣ ಫೋನ್ ತಗೊಂಡಿದ್ದಾರೆ ಹೊಳ್ಳೆ. ಅವ್ರಿಗೆ ಅಭಿನಂದಿಸುವ ನಾವೆಲ್ಲ. ಅಂಥ ಒಂದು ಚಿಂತನೆ ಒಳಗಡೆ ನಿಮಗೆ ಒಂದು 5 ನಿಮಿಷ ಅದನ್ನ ಇನ್ನೊಂಚೂರು ಅದು ನನ್ನ ಸಮಾಧಾನಕ್ಕೆ ನಾನು ಹೇಳಿ ಮುಂದೋಗ್ತೆ. ಮುಖ್ಯವಾಗಿ ಪ್ರಶ್ನೆಗಳು ಎಷ್ಟಪ್ಪ ಅಂತಂದ್ರೆ, ನಾನು ಯಾರು, ಜಗವಿದು ಏನು, ಇದನ್ನ ನೀವು ಜೀವ ಸಂಬೋಧನ ಸ್ಥಳದ 1ನೇ ಪದ್ಯದ 2ನೇ ನುಡಿನಲ್ಲಿ ನಿಜಗೊಂಡು ಒಂದು ಚಂದ ಲಿಸ್ಟೇ ಮಾಡಿದ್ದಾರೆ. ಇದಕ್ಕ ಇದನ್ನೇ ಜ್ಞಾನ ಪ್ರತಿಪಾದನ ಸ್ಥಳದ ಪೂರ್ವಭಾವಿ ನುಡಿಯಾದಂತ 1ನೇ ಪದ್ಯದ ಕೊನೆಯ ನುಡಿಯಲ್ಲಿಯೂ ಕೂಡ 6 ನಾನೆಂದು ವಿಚಾರಿಸು. ಏನ್ ಬರೆದವರಲ್ಲಿ ಏನ್ ಬರೆದರಲ್ಲಿ ವಿಚಾರಿಸು. ವಿಷಮ ಸಂಸಾರವಿದನು ಕನಸೆಂದರಿ. ವಿಷಮ ಸಂಸಾರವಿದನು ಕನಸೆಂದರಿ. ಇದರ ಅರ್ಥ ಏನು ಅಂದ್ರೆ, ಏನಪ್ಪ ಹೆಂಡತಿ ಮಕ್ಕಳು ಇಷ್ಟೇ ಸಂಸಾರ ಅಲ್ಲ. ತೋರ್ಪ ಜಗತ್ತಿನ ಜೊತೆಗೆ ನಾನು ರಮಮಾನಾಗಿ ಬದುಕ್ತಿದ್ನಿ ಅಂದ್ರೆ ಅದೆಲ್ಲವೂ ಸಂಸಾರವೇ. ಈ ಜಗತ್ತಿನ ಈ ಮಠದ ಜೊತೆಗೆ ನೀವು ರಮಮಾನಾಗಿದ್ರಿ, ಅದು ನಿಮ್ಮ ಮಠದ ಸಂಸಾರ. ನಾನು ಈ 30-40 ಸೈಟಿನೂ ರಮಮಾನಾಗಿದ್ರೆ ಅಂದ್ರೆ ಯಾವುದು ಕೂಡ ವಿಷಮ. ಅಂದ್ರೆ ನೀವು ಯಾವುದನ್ನು ಪ್ರೀತಿ ಮಾಡಕ್ ಗೊತ್ತಿರಲಿಲ್ಲ, ಅದಕ್ಕೆ ಪಾಪ ನೀವು ಪ್ರೀತಿ ಮಾಡ್ತೀರಿ ಅನ್ನೋದು ಗೊತ್ತಿಲ್ಲ, ಮತ್ತೆ ಅದು ಆಯುಷ್ಯವೂ ಇಲ್ಲ ಅದಕ್ಕೆ. ರಜ್ಜುವಿನಲ್ಲಿ ತೋರಿದ ಸರ್ಪವು ಹೇಗೆ ಕ್ಷಣಾರ್ಧದಲ್ಲಿ ತೋರಿ ಮಾಯವಾಗುವುದು, ಹಾಗೆ ಈ ಜಗದ್ರೂಪ ಸಂಸಾರವು ಸ್ವಲ್ಪ ದೀರ್ಘಕಾಲದಲ್ಲಿ ತೋರಿ ಮಾಯ ಆಗ್ತದೆ. ಅದಕ್ಕೆ ಅವ್ರು ಏನಂತ ಬರೋದು ಅಂದ್ರೆ ವಿಷಮ ಸಂಸಾರವಿದನು ಕನಸೆಂದರಿ. ಹೌದಾ? 3ನೇ ಸಾಲ ಎಷ್ಟು ಚಂದ ಬರ್ತಾರೆ ನೋಡ್ರಿ ಅವರಲ್ಲೇ. ಮಾರಮರ್ಧನ ಶಂಭುಲಿಂಗವನ್ನು ಒಲಿಸು. ಏನಪ್ಪ ಅದಲ್ಲಿ? ಮಾರಮರ್ಧನ ಶಂಭುಲಿಂಗವನ್ನು ಒಲಿಸು. ಸರಿಯಪ್ಪ, ಒಲಿಸುನು. ಈಗ ಗಂಡ ಮುಂದಿದ್ರೆ ಹೆಂಡತಿ ಅವನಿಗೆ ಒಂಚೂರು ಬೇಸಿ ಅವನ್ ನಾಷ್ಟ ಇಷ್ಟ ಮಾಡಿಕೊಟ್ಟು ಅವ್ನಿಗೆ ಬೇಸ್ ಇಸ್ತ್ರಿ ಶರ್ಟ್ ಹಾಕಿ ಬೇಸ್ ಪ್ರೀತಿ ಮಾಡಿದ್ರೆ ಆ ಗಂಡನ ಒಲಮೆ ಹೆಂಡತಿ ಸಿಗ್ತದ. ಅಥವಾ ಸಾವುಕಾರನ ಮುಂದೆ ಆಳುಗಳು ನಾವು ಚೆನ್ನಾಗಿ ಕೆಲಸ ಮಾಡಿ ಅವ್ರಿಗೆ ಬೇಸಿನ ಚೀಲ ಫಲ ಹೊಲಿದು ಅವ್ರ ಮನೆ ಒಳಗೆ ಹಚ್ಚಿ ಒಂದ್ ಸ್ವಲ್ಪ ಕೈ ತೊಳ್ಕೊಂಡ್ರೆ ಒಂದ್ ಕಪ್ ಚಾ ಕುಡಿದು ಹೋಗ್ಬೋದು, 100 ರೂಪಾಯಿ ಕೊಡ್ತಾನ. ಇದು ಎದುರಿಗಿದ್ರೆ ಒಲಿಸಬಹುದು ನಾನು. ಶಂಭುಲಿಂಗವನ್ನು ಒಲಿಸು ಅಂತೀರಲ್ಲ, ಆ ಶಂಭುಲಿಂಗನ ಪರಿಚಯ ಬೇಕು ಅನ್ನೋ ಬೇಡ ನನಗ. ಪ್ರಶ್ನೆ ಅರ್ಥ ಆಗತ್ತಲ್ಲ ಮುದ್ರಣ? ಈಗ ಅಂದ್ರೆ ಒಂದು ಯಾವುದನ್ನ ಪರಮಾತ್ಮನ ಪೂಜಿಸ್ತೀನೋ, ಸೇವಿಸ್ತೀನೋ, ಜಪಿಸ್ತೀನೋ, ಒಲಿಸ್ತೀನೋ ಅದ್ರ ಪರಿಚಯ ನನಗಿರ್ಬೇಕಲ್ಲಿ. ಆ ಪರಿಚಯವೇ ಇಲ್ಲದೆ ನಾನು ಹೆಂಗ್ ಒಲಿಸ್ಬೇಕು ಅದನ್ನ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡುವ ಸಲುವಾಗಿನೇ ಸದ್ರೂಪಾನುಸಂಧಾನ ನಡೆದವು. ಈ ಸದ್ರೂಪಾನುಸಂಧಾನ ಎದಕ್ಕೆ ಹೇಳಾಕತ್ತೈತಿ ಅನ್ನೋದು ಮೊದಲು ತಾವು ಗಮನಿಸ್ಬೇಕು. ಈಗ ಈ ಹಿಂದಿನ 3 ಪದ್ಯಗಳನ್ನು ಕೂಡ ಸೇರಿಸಿಕೊಂಡು ಯಾವಾಗ ನಿಮಗೆ ಬೊಮ್ಮವನರಿವೆನೆಂದು ಬಳಲುವರು ತಮ್ಮನು ನೀತಿಗಳೆದ ಅನ್ಯವನ್ನು ನೋಡಿ ಅಂತ ಇದೆ. 6ನೇ ಪದ್ಯ ಏನೋ ಐತ್ ನೋಡಲ್ಲಿ. ಅದು ಅಲ್ಲಿಂದ ಪ್ರಾರಂಭ ಈ ಕ್ಷಣ ತನಕ ಏನು ನಿಜಗೊಂಡು ನಿಮ್ಗೆ ಹೇಳಿಕ್ ಹೊಂಟಾರಂದ್ರೆ ಪರಮಾತ್ಮನ ಪರಿಚಯ ಮಾಡಕ್ ಹೊಂಟಾರ. ಪರಮಾತ್ಮನ ಪರಿಚಯ ಮಾಡ್ತಾ ಏನ್ ಮಾಡಿದ್ರು ಅಂತಂದ್ರೆ, ನಿಮ್ಗೆ ಮೊನ್ನೆ ಅಕ್ಕಿ ಮತ್ತು ಹಳ್ಳದ ಉದಾಹರಣೆ ಕೊಟ್ಟಿದ್ದೇನೆ. ಅಕ್ಕಿ ರೂಪವಾದಂತಹ ಈ ದೇಹಾದಿ ಪದಾರ್ಥಗಳನ್ನ
ವಿಂಗಡಣೆ ಮಾಡ್ತಾ 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 ಬಂದು ಯಾವಾಗ ಎಲ್ಲವನ್ನು ಕಳೆದು ಕಳೆಯಲಿಕ್ಕೆ ಬಾರದ ಉಳುಮೆ ಏನದಲ್ಲ ಅದು ನಿನ್ನ ಸ್ವರೂಪ ಅಂತ ಹೇಳಿ ಪರಮಾತ್ಮನನ್ನ ಬಹಿರಂಗದಲ್ಲಿ ಕಾಣದೆ ನಿನ್ನ ಅಂತಃಕರಣದಲ್ಲಿ ಚೈತನ್ಯ ರೂಪವಾಗಿ ಕಾಣೋದನ್ನ ಆ ಪದ್ಯ ತನಕ ತೋರಿಸಿದ್ರ ಅದನ್ನು. ನಿಮ್ಗೊಂದು ದೃಷ್ಟಾಂತ ಕೊಟ್ಟಿದ್ದೆ ನಾನು. ಹಗಲಿನಲ್ಲಿ ಜಗತ್ತನ್ನ ಯಾವ ಬೆಳಕಿನಿಂದ ಅರಿತೀರಿ ಅಂತಂದ್ರೆ ಸೂರ್ಯನಿಂದ. ರಾತ್ರಿಯನ್ನು ಹೆಂಗ್ ಅರಿತೀರಿ ಅಂದ್ರೆ ಚಂದ್ರನಿಂದ. ಚಂದ್ರ ಸೂರ್ಯರು ಮೋಡ ಬಂದ ಏಕಕಾಲದಲ್ಲಿ ಇಲ್ಲ ಅಂದ್ರೆ ಹೆಂಗ್ ಅರಿತೀರಿ ಅಂತಂದ್ರೆ ಬೆಂಕಿಯಿಂದ. ಬೆಂಕಿಯೂ ಕೂಡ ನಂದಿ ಹೋದಾಗ ಬೆಂಕಿಯ ಅನುಪಮ ಸ್ಥಿತಿಯಲ್ಲಿ ಜಗತ್ತನ್ನ ಹೆಂಗ್ ಅರಿತೀರಿ ಅಂತಂದ್ರೆ ನನ್ನ ಸ್ವಯಂ ಚೈತನ್ಯದಿಂದ. ಇನ್ನೊಂದ್ಸಲ ಹಂಗ ರೂಢಿಸ್ಕೊಳ್ರಿ. ಈಗ ಯಾವ್ದೋ ಒಂದು ಹೊಸ ಮನೆ ಮಲ್ಕೊಂಡಿರಂತ ಇಟ್ಕೊಳ್ರಿ, ಅಲ್ಲಿ ಹೊಸ ಮನೆ ನಿಮ್ಗೆ ಗೊತ್ತಿಲ್ಲ, ಲೈಟ್ ಆರಿಸ್ಬಿಟ್ಟಾವ, ರಾತ್ರಿ 1ಕ್ಕೆ ಹೋಗ್ಬೇಕು, ಆವಾಗ ನೀವು ಆ ಬಲ್ಬ್ ಹಚ್ಬೇಕನ್ನೋ ನೆನಹು ನಿಮಗೆ ಐತಿಲ್ಲ. ಆ ಬಲ್ಬ್ ಅದ್ರದ್ದು ಸ್ವಿಚ್ ಬೋರ್ಡ್ ಎಲ್ಲೈತೆ ಅನ್ನೋಂತ ನೆನಹು ನಿಮಗೆ ಐತಿಲ್ಲೋ. ಆ ನೆನಹನ್ನ ನೀವು ಅರಿತಿರೋ ಇಲ್ಲೋ. ಅಲ್ಲಿ ಯಾವ್ದಾರ ಬೆಳಕು ಹೊರ ಬೆಳಕು ಐತಿ ಏನ್ ನಿಮಗ? ಇಲ್ಲ. ಏನೂ ಇಲ್ಲದೆ ನಿಮ್ಮ ಬೆಳಕಿನಿಂದಲೇ ನೀವು ಎದ್ದು ಸ್ವಿಚ್ ಬೋರ್ಡ್ ಅನ್ನು ಹಿಡ್ಕೊಂಡು ನಿಮ್ಮ ವ್ಯವಹಾರ ಹೆಂಗ್ ನಡೆಸ್ಕೋತಿರೋ ಅಂದ್ರೆ ಮೂಲ ಬೆಳಕು ಎಲ್ಲಿದೆ ಅಂತ ಅರ್ಥ ಆತೋ? ನನ್ನಲ್ಲೇ ಇದೆ. ನಿನ್ನಲ್ಲೇ. ಹೌದಾ? ಆ ನಿನ್ನಲ್ಲೇ ಇರುವ ಬೆಳಕು ಅದು ಹೇಗೆ ಅಂತ ಅನ್ನೋದನ್ನ ಚಿಂತನೆ ಮಾಡ್ಲಿಕ್ಕೆ ಹೊಂಟಾಗ ಒಂದು ಸಹಜವಾದ ಚಿಂತನೆ ಏನ್ ಬತ್ತು ಅಂದ್ರೆ, ನನ್ನಲ್ಲಿರುವ ಬೆಳಕು ಏನು ಈ ದೇಹದ ಜೊತೆಗೆ ಕೂಡಿಕೊಂಡು ಅದಕ್ಕೂ ಒಂದು ದೇಹದಂತೆ ಐತ್ಯೋ, ಏನು ಅದಕ್ಕೆ ದೇಹವೇ ಇಲ್ಲವೋ ಅಂತ ಅನ್ನೋ ಚಿಂತನೆ ಬಂದಾಗ ಬಹಳ ದೊಡ್ಡ ಖಂಡನ ಮಂಡನ ಅದ. ಇಲ್ಲೊಂದ್ ಸ್ವಲ್ಪ ಒಂಚೂರು ಹೇಳ್ತನು ನೀಗದ ಹಿಡ್ಕೋರಿ ಅದನ್ನು. ಅವಾಗ ಏನ್ ಹೇಳಿದ್ರು ಅಂತಂದ್ರೆ, ಒಂದು ಉದಾಹರಣೆಗಾಗಿ ಒಂದು ಹಾಲಿನ ಪರಿಚಯ ನಿಮಗ್ ಕೊಡುವಾಗ ನಾ ಏನ್ ಪರಿಚಯ ಮಾಡಿ ಕೊಡಾಕತ್ತೀನಿ ರುದ್ರಣ್ಣ ನಿಮಗ? ಹಾಲಿನ ಪರಿಚಯ ಮಾಡ್ಬೇಕಾದ್ರೆ ನಾ ಏನೇನ್ ಹೇಳ್ತೀನಿ ಅಂತಂದ್ರೆ, ಮಧುರತ್ವಂ, ಧ್ರುವತ್ವಂ, ಶುಭ್ರತ್ವಂ. ಏನೇನ್ ಹೇಳಿಂತಮ್ಮ? ಮಧುರತ್ವಂ, ದ್ರವತ್ವಂ, ಶುಭ್ರತ್ವಂ. ಈ 3 ಗುಣವುಳ್ಳದ್ದು ಹಾಲು ಅಂತ ಅಂದೆ ನಾನು. ಈಗ ನೀವು ಹೆಂಗ ಬ್ರಹ್ಮಕ್ಕೆ ಸತ್ತು, ಚಿತ್ತು, ಆನಂದ, ನಿತ್ಯ, ಪೂರ್ಣ ಅಂತ 5 ಗುಣ ಹೇಳಿರಲಿಲ್ಲ ಇಲ್ಲಿ? ಇದಕ್ಕೆ ಸಮಾನವಾದ ಒಂದು ದೃಷ್ಟಾಂತ ತೋರಿಸ್ತಾನೆ ನಾನು ನಿಮಗೆ. ಏನೇನಪ್ಪ ಹಾಲಿನ ಗುಣಗಳು? ಏನೇನಪ್ಪ? ಮಧುರತ್ವ, ದ್ರವತ್ವ, ಶುಭ್ರತ್ವ. ಈಗ ಒಂದು ಯೋಚನೆ ಮಾಡಿ ನೋಡ್ರಿ, ಹಾಲು ಸಿದ್ಧಿ ಆಗ್ಬೇಕಾದ್ರೆ ಇದ್ರೊಳಗೇನು ಒಂದು ಇದನ್ನ ತೆಗೆದು ಬಿಡೋಣ, ಒಂದು ಗುಣ ತೆಗೆದು ನೋಡೋಣ. ಈಗ ಶುಭ್ರತ್ವದ, ದ್ರವತ್ವದ ಏನೇನು ಕೊಟ್ಟೀನಿ? ಶುಭ್ರತ್ವದ, ದ್ರವತ್ವದ ಅಂದ್ರೆ ಮಜ್ಜಿಗೆ ಹಾಕತ್ತಿಲ್ಲ ನೋಡ್ರಿ. ಮಜ್ಜಿಗೆ ಹಾಕತ್ತ ಮಧುರತ್ವ ಇಲ್ಲ. ಮಧುರತ್ವ ಇಲ್ಲ ಅಂದಾಗ ಅದೇನಾತ? ಆ ಗುಣ ಎಲ್ಲಿ ಹೋಗ್ತಮ್ಮ? ಈಗ ಅದು ಮಜ್ಜಿಗೆ ಹೋದ. ಹೌದಾ? ಈಗ ಇನ್ನೊಂದು ತಗೋತೀನಿ ನೋಡತ್ತಮ್ಮ. ಶುಭ್ರತ್ವದ, ಮಧುರತ್ವದ, ದ್ರವತ್ವವಿಲ್ಲ. ಏನ್ ಹೇಳಿ ನೋಡ್ತಮ್ಮ ಈಗ ನಾನು? ಶುಭ್ರತ್ವದೇ ಮಧುರತ್ವ ಐತೆ, ದ್ರವತ್ವಿಲ್ಲ. ಶುಭ್ರವಾಗೈತಿ, ಸಿಹಿ ಐತಿ. ಹಾಲು ಸಿದ್ಧಿ ಆತನ? ಇಲ್ಲಪ್ಪ. ಹೌದಪ್ಪ. ಅದು ಇದನ್ನ ಯಾಕೆ ತೋರ್ಸಕತ್ತೀನಿ ಅಂದ್ರೆ, ಇದ್ರಾಗಿನ ಒಂದು ಅಂಶ ತೆಗೆದು ಬಿಟ್ರೆ ಹಾಲಿನ ಸಿದ್ಧಿ ಆಗುದಿಲ್ಲ. ಹಾಲ ಆಗ್ಬೇಕಾದ್ರೆ ಕಳಿ ಹಾಲದವ, ಬೆಳಗದವು, ಸುಣ್ಣ ತಿಳ್ಳಿದೈತಿ, ಅದಾವ ಲೋಕದಲ್ಲಿ. ಅಂದ್ರೆ ಒಂದು ಪರಿಪೂರ್ಣವಾದ ಹಾಲಿನ ಜ್ಞಾನ ಆಗಬೇಕಾದ್ರೆ ಏನೇನಿರ್ಬೇಕಪ್ಪ? ಮಧುರತ್ವ ಇರಬೇಕು, ಶುಭ್ರತ್ವ ಇರಬೇಕು, ದ್ರವತ್ವ ಇದ್ರೆ ಮಾತ್ರ ಅದು ಏನಾಗ್ತತಿ ಅಂದ್ರೆ ಹಾಲು ಅಂತ ಹೆಂಗ್ ತಯಾರಾಕತ್ತಲ್ಲ. ಹಾಗೆ ಬ್ರಹ್ಮಕ್ಕೆ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಬ್ರಹ್ಮಕ್ಕೆ ಸತ್ತು, ಕಿತ್ತು, ಆನಂದ, ನಿತ್ಯ, ಪೂರ್ಣ ಅನ್ನುವಂತ 5 ಲಕ್ಷಣಗಳಿಂದ ಬ್ರಹ್ಮವು ಸಿದ್ಧಿಯಾಗುತ್ತದೆ, ಅಲ್ಲದೆ ಅದಕ್ಕೆ ದೇಹಾದಿ ಅವಯವಗಳು ಇಲ್ಲ ಅಂತ ಅಂದ್ರು.
ಬಹಳ ಚಂದ ಐತಿ ರುದ್ರಣ್ಣ. ಇದಕ್ಕಾಗಿ ಸ್ಪೆಷಲ್ ಕ್ಲಾಸ್ ತಗೋಬೇಕಿನ್ನ. ನೀವು ಯಾವಾಗ ಈ ಮಾತನ್ನು ಬ್ರಹ್ಮಕ್ಕೆ ಅಂದ್ರು ಅವಾಗ ಸಹಜವಾಗಿ ಪೂರ್ವ ಪಕ್ಷ ಒಂದು ಮಾತಂತಾನೆ, ಈಗ ಏನ್ ನೀವು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಹೇಳ್ತಿರ್ಲ, ಹಂಗಾರೆ ಇವು ಬ್ರಹ್ಮದ ಅವಯವ ಅಂದ್ರಿ ಏನಂತ ಮಾವ? ಸತ್ತು ಚಿತ್ತ ಆನಂದವೇ ಬ್ರಹ್ಮದ ಅವಯವ ಅನ್ರಿ, ಅಂದ್ರೆ ಸ್ವಗತ ಮತ್ ನೀವು ಹೇಳ್ತಿರಲಿಲ್ಲ ಈಗ ಸತ್ತು ಚಿತ್ತು ನಿತ್ಯ ಆನಂದ ನಿತ್ಯ ಪೂರ್ಣ ಅಂತ ಹೇಳ್ತಿರಲಿಲ್ಲ? ಹೌದಪ್ಪ. ಅದಕ್ಕೆ ನೀವೇನನ್ರಿ ಅಂದ್ರ ಇವು ಬ್ರಹ್ಮನ ಕೈಯ ಕಾಲು ಹೊಟ್ಟೆ ಅಂತ ಹೆಂಗ್ ಅಂತೀವಲ್ಲ, ಹಂಗ ಬ್ರಹ್ಮದ ಅವಯವ ಅಂತ ಒಪ್ಕೋರಿ ಅಂದವ. ಅವಾಗ ವೇದಾಂತಿ ಏನ್ ಹೇಳ್ತಾನಪ್ಪ ಅಂತಂದ್ರೆ, ಸ್ವಲ್ಪ ನಿಮ್ಗೆ ವಜ್ಜಕತಿ ಇನ್ನಷ್ಟ ಸ್ವಲ್ಪ ತೋರಿಸ್ಬಿಡ್ತಾನೆ ಮುಖ ಇದನ್ನ. ಇನ್ನು ಮುಂದೆ ನಿಮ್ಗೆ ಇನ್ನೊಂದು ಸ್ವಲ್ಪ ಜ್ಞಾನ ಪ್ರತಿಪಾದನೆ ಮುಂದೆ ಹೋದಂಗೆ ಮುಂದೆ ನೀವಾಗಿ ಎಂದು ಕೇಳ್ತೀರ ಅಂತ ಹೇಳ್ತಾನೆ ಮತ್ತೆ ಇದನ್ನ ಅಂತ. ಇದಕ್ಕೆ ಏನಂತಾರೆ ಇವಕ್ಕ ಖಂಡನ ಮಂಡನಗಳು ಅಂತಾರೆ ಇವು. ಈಗೇನ್ ನಿನಗೆ ಹೇಳಕತ್ತೀನಲ್ಲ ಇವನ್ನ ನೀನು ಖಂಡಿಸ್ಬೇಕು ನನ್ನ, ನಾನು ಅದನ್ನ ನಿನಗೆ ಮಂಡಿಸ್ಬೇಕು. ಅಂದ್ರೆ ಇದು ನಿಮಗೆ ಜ್ಞಾನ ಬರ್ತತಿ. ಈಗ ಖಂಡಿಸುವುದು ನಾನ ಮಂಡಿಸುವುದು ನಾನ ಅಂದ ಕೂಡಲೇ ನಿಮ್ಗೆ ತಿಳಿದಂಗ ಆಕತಿ, ಆದ್ರೆ ನಿಮ್ಗೆ ಅದು ಹಿಡಿದು ಈಗ ಇಷ್ಟ ಖಂಡಿಸಾಕತ್ತೀನಿ ನೋಡಿ. ಏನಂತೀನಿ ನಾ ಈಗ ಅವು ಅವಯವ ಅಂದ್ರಿ. ಅವಾಗ ಮಂಡನ ಹೆಂಗ್ ಮಾಡ್ತಾನಂತಂದ್ರೆ ಅವಯವಗಳು ಈಗ ಅಂಗಾಂಗ ಅಂತಾರ. ಇವು ದೇಹಗಳಿಗೆ ಏನಂತಾರೆ ಇವಕ್ಕ, ಇವು ಕಾಲು ಅಂಗಾಂಗಗಳು ಅಂತಾರ, ಹೌದಿಲ್ಲ? ಈ ಅಂಗಾಂಗಗಳು ಅಂಗಕ್ಕೆ ಹೊಂದಿಕೊಂಡು ಇರುವ ಭಿನ್ನ ಪದಾರ್ಥಗಳೇ ಹೊರತು ಅಂಗಕ್ಕೆ ಇವು ಸಂಬಂಧ ಇಲ್ಲ. ಹೆಂಗ ಅನ್ನೋದು ನಿನ್ನ ವಿತ್ತಾತ ಪುತ್ರ ಪ್ರಿಯದ ನೋಡಿರಲ್ಲಿ. ಅವ ವಿತ್ತಾತ ಪುತ್ರ ಪ್ರಿಯ ಪ್ರಮಾಣ ನೆನಪತ್ತಿಲ್ಲ ಅದ. ಅಂದ್ರೆ ಮೊದಲು ಹಣದ ಮೇಗಿನ ಪ್ರೀತಿ, ಹಣದ ಮೇಗಿನ ಮಗನ ಮೇಲೆ ಹೋತು, ಮಗನ ಮೇಲೆ ಇಂದ್ರಿಯ ಮೇಲೆ ಹೋತು, ಅದು ನೆನಪೈತಿಲ್ಲ ಅದ. ಆ ಎಲ್ಲ ಅಂಗಾಂಗಗಳು ಹೋದ ನಂತರ ಕೂಡ ಏನ್ ಅನ್ನಕತ್ತೆ ನಾವಲ್ಲೇ, ಈ ನನ್ನ ಪ್ರಾಣವೂ ಹೋಗಿಬಿಟ್ರೆ ನಾ ತಣ್ಣಗೆ ಇರ್ತೇನಂತ. ಆ ಕಥೆ ನೆನಪೈತಿಲ್ಲ ಇನ್ನೊಮ್ಮೆ ಹೇಳಿದೆ ಮತ್ತೆ ನೆನಪೈತ. ಅಂದ್ರೆ ಇಡೀ ಸಮಗ್ರ ಸಂಪೂರ್ಣ ಆನಂದರ ಸ್ವಾಮಿಗಳನ್ನ ನೆನಪಿಟ್ಟುಕೋರು. ಇಂಥ ಸಮಯದಾಗ ನೆನಸ್ಬೇಕು ಅವ್ರನ್ನ. ಸಂಪೂರ್ಣಾನಂದ ಸ್ವಾಮಿಗಳು ಎರಡೂ ಕಾಲ ಕರೆದ್ರು ಶಾಸ್ತ್ರ ಹೇಳ್ತಾನಲ್ಲ ನನಗೇನಾಗೈತೆ ಅಂದ್ರು. ಅಂದ್ರೆ ಈ ದಿನನಿತ್ಯದಲ್ಲೂ ನೋಡ್ತೀರಿ ನೀವು, ಸೈಕಲ್ ಮೋಟರ್ ಮೇಲೆ ಬಿದ್ದವರು, ಏನೇನೋ ಆದವರು, ಕೈ ಕಡಿತಾರ, ಕಾಲ್ ಕಡಿತಾರ, ಆದ್ರೂ ಜೀವನದಲ್ಲಿ ಅವರು ಬಡಿಗೆ ಹಿಡ್ಕೊಂಡು ಬದುಕ್ತಾರಿಲ್ಲ ಅವರು. ಅಂದ್ರೆ ಈ ಅವಯವಗಳು ನನ್ನ ಇರುವಿಕೆಗೆ ಸಂಬಂಧ ಇಲ್ಲ. ಇವು ಈ ಅವಯವಗಳು ನನಗ ಅವಶ್ಯಕತೆ ಇಲ್ಲ. ಇವು ಅವಯವ ಅಲ್ಲ, ಅವು ಬ್ರಹ್ಮದ ಸ್ವರೂಪವೇ ಅಂತ ಹೇಳಿದ್ರು ಅವ್ರು. ಏನ್ ಹೇಳಿದ್ರು ಅದಕ್ಕೆ ಅವ್ರಿಗೆ? ಅವಯವ ಅಲ್ಲ, ಬ್ರಹ್ಮದ ಸ್ವರೂಪವೇ ಅಂತ ಹೇಳಿದ್ರು. ಅವ್ ಮತ್ತೆ ಖಂಡನ ಮಾಡ್ತಾರೆ ಇನ್ನ ಅವರು. ಅಂದ್ರೆ ಈ ಸ್ವರೂಪವು ಬ್ರಹ್ಮಕ್ಕೆ ಭಿನ್ನವೋ ಅಭಿನ್ನವೋ ಅಂತ ಇನ್ನ ಮತ್ತೆ ಮುಂದೆ ಚಿಂತನೆ ಐತೆ ಅವ್ರಿಗೆ ಅಲ್ಲಿ. ನಿಮಗೆ ಇದಿಷ್ಟ ಸಾಕೀಗ. ನೀವು ಏನಂತ ಮಾಡ್ಬೇಕಾಗೈತಪ್ಪ ಅಂದ್ರೆ, ಬ್ರಹ್ಮಕ್ಕೆ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಈ ಲಕ್ಷಣಗಳು ಬ್ರಹ್ಮದ ಅವಯವಗಳು ಅಲ್ಲ. ಇದನ್ನ ಈ ಪದ್ಯದಲ್ಲಿ ತೋರ್ಸಕೊಂಟಾರ ಅವ್ರು. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಟ್ಟು ಲೋಕದಲ್ಲಿ ಎಷ್ಟದವಪ್ಪ ಅಂದ್ರೆ ಭೇದಗಳು 3 ಅದಾವ. ಭೇದಗಳು ಎಷ್ಟದವಪ್ಪ ಲೋಕದಲ್ಲಿ ಇರುವಂತ ಸಕಲ ಸಮಸ್ತ ಇಡೀ ವಿಶ್ವದಲ್ಲಿ ಭೇದ 3 ಇವು. ಒಂದು ಸ್ವಗತ ಭೇದ, ಒಂದು ಸಜಾತಿ ಭೇದ, ಒಂದು ವಿಜಾತಿ ಭೇದದಿಂದ ಈ ಜಗತ್ತನ್ನ ನಾವು ಭೇದವಾಗಿ ನೋಡ್ತೀವಿ. ಅದರಂತೆ ಬ್ರಹ್ಮಕ್ಕೆ ಇವು ಸ್ವಗತಾದಿ ಭೇದಗಳು ಬ್ರಹ್ಮಕ್ಕೆ ಸಂಬಂಧವೂ ಇಲ್ಲ. ಇದನ್ನು ತೋರಿಸೋ ಸಲುವಾಗಿ ಈ ಪದ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ ಅವರು. ಅರ್ಥ ಆತ ಈಗದ? ಈ ಪದ್ಯವನ್ನು ಯಾಕೆ ಬರ್ಯಾಕತ್ತಾರ ಅನ್ನೋದು ಅರ್ಥ ಆತ ಈಗದ? ಯಾಕೆ ಬರ್ಯಾಕತ್ತಾರಪ್ಪ? ಸ್ವಗತಾದಿ ಭೇದವು ಬ್ರಹ್ಮಕ್ಕೆ ಸಂಬಂಧ ಇಲ್ಲ ಅನ್ನೋದಕ್ಕೆ. ಅಂದ್ರೆ ಏನ್ ಪ್ರಶ್ನೆ ಮಾಡಿದ್ದವ ಹಿಂದೆ? ಅಂದ್ರೆ ಸತ್ಚಿತ್ತ ಆನಂದ ಇವು ಬ್ರಹ್ಮದ ಅವಯವ ಏನಂತ ಪ್ರಶ್ನೆ ಮಾಡಿದಪ್ಪ. ಅವಯವ ಅಂತ ಒಪ್ಕೋರಿ ಅಂದವ. ಪೂರ್ವಪಕ್ಷ ಏನಂತನವ? ಅವಯವ ಅಂತ ಒಪ್ಕೊಳ್ರಿ. ಅವಯವ ಅಂತ ಒಪ್ಕೋರಿ ಅಂದಾಗ ಇವು ಅವಯವವು ಅಲ್ಲ ಅಂತ ಅವ್ರು ಏನ್ ಮಾಡ್ಬೇಕಾಗೈತಿ? ನಿರೂಪಣೆ ಮಾಡ್ಬೇಕಾಗೈತಿ. ಈಗ ಮಧುರತ್ವ, ಅದು ಶುಭ್ರತ್ವ, ಅದು ಧ್ರುವತ್ವ ಹಾಲಿನ ಅವಯವ ನಾವು ಅಲ್ಲ, ಅದರ ಸ್ವರೂಪ ಅಲ್ಲ. ಹೌದಿಲ್ಲ? ಅವು ಹಾಲನ್ನು ಬಿಟ್ಟು ಬೇರೆ ಇರ್ತಾವ. ನಾವು ಒಂದು ಈಟ ಮಧುರತ್ವ ಬೇರೆ ಕೊಡ್ರಿ, ಶುಭ್ರತ್ವ ಬೇರೆ ಕೊಡ್ರಿ ಅಂದ್ರೆ ಹಾಲು ಬಿಡಿಸಿ ಬೇರೆ ಕೊಡಾಕ್ ಬರ್ತಾನ ಅವ್ರ? ಇಲ್ಲ.
ಹೌದಿಲ್ಲ ಹೌದಿಲ್ಲ. ಹೌದು. ಅಗ್ನಿಗೆ ಸುಡುವ ಗುಣ ಅಗ್ನಿಯ ಸ್ವರೂಪವೇ ಹೊರತು ಸುಡುವ ಗುಣ ಅನ್ನೋದು ಕಲ್ಕೊಂಡಿಲ್ಲ. ಅದು ಹೌದಪ್ಪ. ಏನ್ ಕಲ್ಕೊಂಡಕ್ಕ ಇಲ್ಲಪ್ಪ, ಅದ್ರ ಸ್ವರೂಪವೇ. ಹುಚ್ಚ ಬಂದಿಂದ LKG UKG ಹೋಗಿ ಅಂದ್ರೆ ಕಲ್ಕೊಂಡು ಬಂದತ್ತೆ ನೋಡ್ರಿ. ಮತ್ತೆ ಇಲ್ಲಪ್ಪ. ನೀರಿಗೆ ಹರಿಯುವ ಗುಣ ಕಲ್ಕೊಂಡತ್ತನದು ಇಲ್ಲಪ್ಪ. ಅದು ಅದರ ಸ್ವಭಾವ, ಅದು ಅದರ ಸ್ವರೂಪ. ಹೌದು. ಅದು ಹೇಗೋ ಹಾಗೆ ಸದ್ರೂಪವುಳ್ಳ ಬ್ರಹ್ಮವು ಈ ಸತ್ವ ಚಿತ್ತಾನಂದಗಳು ಇವು ಬ್ರಹ್ಮದ ಅವಯವಗಳು ಅಲ್ಲ, ಅದು ಬ್ರಹ್ಮದ ಸ್ವರೂಪವೇ ಅಂತ ತಿಳಿಸುವ ಸಲುವಾಗಿ ಏನ್ ಕೈಗೆತ್ತಿಕೊಂಡ್ರು ಅಂತಂದ್ರೆ ಸ್ವಗತ ಭೇದವಾಗಲಿ, ಸಜಾತಿ ಭೇದವಾಗಲಿ, ವಿಜಾತಿ ಭೇದವಾಗಲಿ, ಲೋಕದಲ್ಲಿ ಇರೋ ಮುಖ್ಯ ಭೇದಗಳು ಬ್ರಹ್ಮದಲ್ಲಿ ಇಲ್ಲ. ಅವಾಗ ಮತ್ತೆ ಒಳ್ಳೆ ಪ್ರಶ್ನೆ ತಗೊಂಡವ್, ಮತ್ತೆ ಗುರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಿಲ್ಲ, ಮತ್ ಅವು ಯಾರು ಅಂದವ. ಮತ್ತ ಇನ್ನ ಬಾಳೆ ಗಲಾಟ ಒಂದು. ಸುಮ್ಮನೆ ನಿಮ್ಗೆ ಒಂದ್ ಸ್ವಲ್ಪ ಅದ್ರ ಮುಖ ತೋರಿಸಿ ಹೋಗ್ತಾನೆ. ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಉಪದೇವತೆಗಳನ್ನು ಹೇಳ್ತಿರಲಿ ನೀವು, 33 ಕೋಟಿ ದೇವತೆಗಳಂತ ಹೇಳ್ತಿರೋ ಇಲ್ಲೋ? ಮತ್ತ ಹೇಳಿದಂತ ದೇವತೆಗಳು ಅವು ಬ್ರಹ್ಮದ ಅಣತಾಂಬ್ರ ಅಲ್ಲ ನಾವು ಅಂತ ಅವ ಮತ್ತೆ ಪ್ರಶ್ನೆ ಮಾಡಿದ. ಅವಾಗ ಏನ್ ಮಾಡಕ್ ಹೊಂಟಾನಪ್ಪ ಅಂದ್ರೆ ಹಿಂದ್ 14 ದೇವತೆಗಳನ್ನು ಹೇಳಕ್ಕಿಲ್ಲ ಅಲ್ಲಿ. ಆ 14 ದೇವತೆಗಳು ದೇಹವೆಂಬಂತ ಈ ಮಹಾನ್ವಾದಂತ ಈ ತತ್ವಪುಂಜದಲ್ಲೇ ಆಯಾ ಇಂದ್ರಿಯಗಳಿಗೆ ಅಭಿಮಾನ ಪಡುವಂತ ಚೈತನ್ಯಕ್ಕೆ ಇಟ್ಟ ಹೆಸರೇ ಹೊರತು ಚೈತನ್ಯವು ಒಂದೇ. ಈಗ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾನೆ ನೀವು. ಈಗ ನಿಮ್ ಕೆಪಿಟಿಸಿ ಕರೆಂಟ್ ಕೊಟ್ಟೈತಿ, ಅದು AC ಒಳಗೆ ಹೋಗಿ ತಂಪಾಗೈತಿ, ಹೀಟರ್ದೊಳಗೆ ಹೋಗಿ ಒಲಿ ಹತ್ತೈತಿ, ಫ್ಯಾನಿನೊಳಗೆ ಹೋಗಿ ತಿರ್ಗಾಕತ್ತೈತಿ, ಈ ಬಲ್ಬಿನೊಳಗೆ ಹೋಗಿ ಬೆಳಕು ಕೊಡಕತ್ತೈತಿ, ಕಂಬಾರ್ಮೆಂಟ್ ಹೋಗಿ ವೆಲ್ಡ್ ಮಾಡಕತ್ತೈತಿ. ಅದನ್ನ ಹೀಟ್ ಹತ್ತಿಟ್ರ ಕರಗಿಸಿ ಕೆಳಕತ್ತೈತಿ. ಮತ್ತ ಅವು ಆ ವಿದ್ಯುತ್ತಿನ ಅಣತಾಂಬರಣ ಇವು? ಇದು AC ಹೀಟರ್ ಇವು ಅಣತಾಂಬರಣ ಇವು? ಆ ವಿದ್ಯುತ್ತಿಗಿಂತಲೂ ಭಿನ್ನ ಅದಾವಣ ಇವು? ಇಲ್ಲ. ಆಯಾ ಉಪಾಧಿಗಳನ್ನ ಒಳಗೊಂಡು ಆಯಾ ಕ್ರಿಯೆಯಲ್ಲಿ ಕಂಡ್ರೂ ಕೂಡ ಮೂಲದಲ್ಲಿ ವಿದ್ಯುತ್ತಿನ ಸ್ವರೂಪ ಹೆಂಗತಿ? ಒಂದೇ ಇದೆ, ಒಂದೇ. ಹೌದಿ? ಹಾಗೆ ಪ್ರಾಣಿ ಪಶು ಪಕ್ಷಿ ನಾನು ನೀನು ಹೆಣ್ಣು ಗಂಡು ಮರ ಮುಟ್ರ ದೇವತೆ ದೆವ್ವ ಇವು ನಾಮರೂಪದಲ್ಲಿ ಇರುವಂತಹ ಕರ್ತವ್ಯ ಭೇದನ ಮಾಡಿದ ಶಬ್ದಗಳಿವು. ಸಮಸ್ತ ಶಬ್ದದಲ್ಲಿ ಇರುವಂತಹ ಚೈತನ್ಯ ಅದು ಒಂದೇ, ಅದು ಒಂದೇ. ಹೌದು ಹೌದು. ವಿದ್ಯುತ್ತಿನ ಕಾರಣ ಐತಿಲ್ಲ ಅದು. ಆಚರಣೆಯಾಗಿ ಇದು ಸ್ವಗತ ಮತ್ತು ಸಜಾತಿ ಮತ್ತು ವಿಜಾತಿ ಭೇದ ರಹಿತವಾದಂತೂ ಪರಬ್ರಹ್ಮ ಅನ್ನುವಂಥದ್ದನ್ನ 1ನೇ ನುಡಿಯೊಳಗೆ ತೋರಿಸಿದ್ರೆ ಅಲ್ಲಿ ಏನ್ ದೃಷ್ಟಾಂತ ಕೊಟ್ಟಾರಪ್ಪ ಅಂದ್ರೆ ಒಂದು ಗಿಡದ ದೃಷ್ಟಾಂತ ಕೊಟ್ಟಾರ. ಒಂದು ಗುಡ್ಡ, ಅದು ಒಂದು ಬೇವಿನ ಗಿಡ. ನೀನ್ ಬೇವಿನ ಗಿಡನ ತಗೊಂಡಿದ್ದವಲ್ಲ ಅದನ್ನ. ಒಂದು ಬೇವಿನ ಗಿಡದ ಶಾಖಾದಿಗಳು ಏನವೋ ಸ್ವಗತ ಭೇದ. ಹೆಂಗ ಭೇದ ಅನ್ನೋದು ನನಗೆ ತೋರಿಸ್ತಾನ ಈಗ. ಅದನ್ನು ನಿನ್ನ ಅವಸರದಾಗ ನನಗೆ ಅದು ಒಟ್ಟ ಸಮಾಧಾನ ಆಗಿಲ್ಲ. ಅದು ಈ ಉದಾಹರಣೆಗೆ ಒಂದು ದೊಡ್ಡ ಬೇವಿನ ಮರದೊಳಗೆ ಮನೆ ಕಟ್ಸಾಕ್ ಬಂತೀಪ ನೀನು. ಅದ್ರ ಬಡ್ಡಿ ಏನತ್ತಂದ್ರ 5 ಫೂಟ್ ಗೇರ ಆಯ್ತವು. ಆ ಮ್ಯಾಗಿನ ವಾಲಿಗಳು ಅಷ್ಟ 1 ಫೂಟ 1.5 ಫೂಟ 2 ಫೂಟ್ ಗೇರದಾಗ ಅದಾವ. ನಿನಗೆ ಬೇಕಾದದ್ದು ಒಂದು ಸಣ್ಣ ಕಟ್ಟಿಗೆನೆ ಹೊರತು ದೊಡ್ಡ ಬಡ್ಡೆ ಅಲ್ಲ. ಅವಾಗ ನೀ ಏನ್ ಬೇಡ್ತಿ ಅಂದ್ರ ಕಟ್ಟಿಗೆ ಅಡ್ಡದಾಗ ಹೋಗಿ ನೋಡ್ರಿ ದೊಡ್ಡ ಬಡ್ಡೆ ನನಗೆ ಬೇಡ, ಈ ಮ್ಯಾಗಿನ ವಾಲಿ ಒಳಗೆ ನಾನು ಕಿಟಕಿ ಮಾಡೋ ಸಲುವಾಗಿ ನನಗೆ ಅಷ್ಟು 3-4 ಸೈಜ್ ಬೇಕಾಗೈತಿ, ನನಗೆ ಇದನ್ನ ಕೊಡ್ರಿ ಅಂತ ಆ ಗಿಡವನ್ನು ಬಿಟ್ಟು ಭಿನ್ನ ಮಾಡಿ ತೋರಿಸಿದಿಲ್ಲ ಅದನಿಗೆ ನೀ. ವಾಸ್ತವಿಕವಾಗಿ ಮೂಲದಲ್ಲಿ ನೋಡಿದಾಗ ಗಿಡ ಒಂದೇ ಐತದ. ಆದ್ರೆ ಉರಿಯುವ ಕಟ್ಟಿಗೆ ಬೇರೆ, ಈ ಸ್ವಲ್ಪ ಕಿಟಕಿ ಬಾಗಲ ಮಾಡುವ ಕಟ್ಟಿಗೆ ಬೇರೆ, ಮತ್ತೆ ಈ ಬಾಗಿಲ ಪಡಕಗಳು ಅಗಲನ ಪಟ್ಟಿಗೆಗಳ ಬೇರೆ 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 ಆಗಿಲ್ಲ ಅಲ್ಲಿ. ಹಂಗ ಬ್ರಹ್ಮದಲ್ಲಿ ಬೇರೆ ಬೇರೆ ಅನ್ನೋದು ಇಲ್ಲ. ಹೆಂಗ ಒಂದು ಗಿಡದಲ್ಲಿ ರೆಂಬೆ ಕೊಂಬೆ ತಪ್ಪಲ ಹಣ್ಣು ತಗಟಿ ತುಟ್ಟಿ ಇವೆಲ್ಲ ಬೇರೆ ಬೇರೆ ಅದಾವು, ಹಂಗ ಬ್ರಹ್ಮದಲ್ಲಿ ಬೇರೆ ಬೇರೆ ಅನ್ನೋದು ಇಲ್ಲ.
ಬ್ರಹ್ಮಕ್ಕೆ ಇದು ಪಾದ, ಇದು ಮುಖ, ಇದು ತಲೆ ಅಂತ ಅನ್ನೋದು ಇಲ್ಲ. ನಾವಿದ್ದ ನಮ್ಮ ಅಪ್ಪಗಳು ಒಂದು ದೃಷ್ಟಾಂತ ಕೊಡ್ತಿದ್ರಿ ಇದಕ್ಕೆ. ಈ ಚಾಕುಡು ಬಸಿ ಅಂತಿರ್ತಾವ ಗೊತ್ತಂತಮ್ಮ, ಚಾಕುಡು ಬಸಿ ಅಂತ ಹೇಳಿ. ಈ ಬಸಿ ಅನ್ನೋದು ಶಬ್ದ ಗೊತ್ತಿಲ್ಲ ನಿಮಗೆ? ಕಪ್ಪ ಬಸ್ ಅಂತಾರಪ್ಪ, ಕಪ್ಪ ಬಸ್ಸಿ. ಆ ಕಪ್ಪು ಬಿಡ್ರಿ, ಬಸಿ ಬಸಿ ತಗೋರಿ ಈಗ. ಹೌದು ಬಸ್ಸಿ. ಈಗ ಆ ಬಸಿಗೆ ಚಾ ಹಾಕಿವ್ರಿ ಅದ್ರಾಗ ಅಪ್ಪಗಳ. ಈಗ ಆ ಬಸಿಯ ಬಾಯಿ ಎಲ್ಲೈತೆ ಅನ್ನೋದು ಹೇಳ್ತೀರಿ ಇದ್ರಾಗ ಇಲ್ಲೇ ಬಾಯಿ ಹಾಕಿ ಏನಾದ್ರು ಇಲ್ರಿ, ಎಲ್ಲಾ ಕಡೆ ಇರ್ತದೆ, ಸುತ್ತಲ ಕಡೆ ಇರ್ತದ್ರಿ. ನೀವು ಎಲ್ಲಿ ಹಾಕ್ತಿರಲ್ಲ ಅಲ್ಲೇ ಬಾಯಿ ಅದಕ್ಕೆ. ಹೌದ್ರಿ. ಈಗ ನೀವು ಚಾ ಸುಡು ಚಾ ಅದ್ರಾಗ ಹಾಕೊಂಡಿರಿಪ್ಪ. ಹ್ಞೂನ್ರಿ. ಆ ಬಸಿಗೆ ನೀವು ಇಲ್ಲಿ ಬಾಯಿ ಐತಿ, ಇಲ್ಲಿ ಇದ್ರ ಪಾದ ಐತಿ, ಇಲ್ಲಿ ಇದ್ರ ಹೊಟ್ಟೆ ಐತಿ ಅಂತ ಐತೇನ ಏನ್ರ ಅಲ್ಲೇ? ಇಲ್ರಿ, ಏನಿಲ್ರಿ, ಏನಿಲ್ಲ. ನೀವೆಲ್ಲಿ ತುಟಿ ಹಚ್ತಿರ್ಲ ಅದು ಅದರ ಬಾಯಿ. ಹೌದ್ರಿ. ಹಂಗ ಬ್ರಹ್ಮವು ಪರಿಪೂರ್ಣವಾಗಿರೋಣದರಿಂದ ಹ್ಞೂನ್ರಿ, ಅದು ಸ್ವಗತ ಭೇದ ಅನ್ನೋದು ಇಲ್ವೇ ಇಲ್ಲ ಅದ್ರಾಗ. ಹ್ಞೂನ್ರಿ. ಹೆಂಗ ಬೇವಿನ ಮರದಲ್ಲಿ ರೆಂಬೆ ಕೊಂಬೆಗಳು ನೀವು ಭಿನ್ನ ಮಾಡಿ ಹೆಂಗ ತೋರಿಸ್ತೀರೋ ಹಂಗ ಬ್ರಹ್ಮದಲ್ಲಿ ಭಿನ್ನ ಅನ್ನೋದು ಇಲ್ಲ. ಅದು ಶಿವನಿ ಚೈವ ಶ್ವಪ ಕೇಚ ಪಂಡಿತ ಸಮದರ್ಶಿನಿ. ಆ ಬ್ರಹ್ಮವನ್ನು ಹೆಂಗ್ ನೋಡ್ತಾನ ಪಂಡಿತ? ಸರ್ವರಲ್ಲಿಯೂ ಒಂದೇ ಆಗಿ ನೋಡ್ತಾನೆ ಹೊರತು ಅದು ಬ್ರಹ್ಮವನ್ನು ಭಿನ್ನ ಭಿನ್ನವಾಗಿ ನೋಡ್ಲಿಕ್ಕೆ ಬರುವುದಿಲ್ಲ. ಅದ್ರ ಸಲುವಾಗಿ ಚೈತನ್ಯದಲ್ಲಿ ಸ್ವಗತ ಭೇದವಿಲ್ಲ. ಮುಗಿತಪ್ಪ ರುದ್ರಣ್ಣ ಅದ. ಇನ್ನು ಎರಡನೇದು ಯಾವ್ದಪ್ಪ ನಿಂದು? ಸಜಾತಿ. ಸಜಾತಿ ಭೇದ. ಸಜಾತಿ ಭೇದ ಅಂತಂದ್ರೆ ಈಗ ನಾನು ಒಂದು ಜಾತಿ ಅವ, ಈ ನನ್ನ ಮಗಲ್ದಾಗ ನಾನು ಹೆಂಡತಿ, ನನ್ನ ಅಣ್ಣತಂಬರು ಇವ್ರು ನಮ್ಮ ಜಾತಿಯವರು ಅಂತ ಹೇಳ್ತೀವಲ್ಲ, ಹಂಗ ಬ್ರಹ್ಮದಲ್ಲಿ ಸಜಾತಿ ಭೇದವೂ ಇಲ್ಲ. ಯಾಕಂದ್ರೆ ಇನ್ನೊಂದು ಬ್ರಹ್ಮವೇ ಇಲ್ಲಲ್ಲ. ಇನ್ನೊಂದು ಬ್ರಹ್ಮ ಇದ್ರೆ ಅಣ್ಣತಂಬರು ಇದ್ರೆ ಅವರು ನಾವು ಸಜಾತಿ ಅವ್ರು ಅಂತ ಹೇಳ್ಬೋದು ನಾನು. ಒಂದು ಬೇವಿನ ಗಿಡ ಆಯ್ತಪ್ಪ, ನಿಮ್ಗೆ ನಾ ಹೇಳಿ ತಿಳ್ಕೊತಿಲ್ಲ ನೋಡ್ರಿ. ನಾವು ಹಳ್ಳಿ ಮಂದಿ ಈಗ ಬೇವಿನ ಗಿಡಗಳಾಗ ಈಗ ಸದ್ಯಕ್ಕೆ ಬೇರೆ ಬೇರೆ ಬೇವಿನ ಗಿಡಗಳು ಭಾಳ ಬಂದಾವ ಈಗ ರುದ್ರಣ್ಣ. ಈಗ ಈ ಮೊದಲು ನಮ್ಮ ಹೊಲಗಳಾಗಿದ್ವಲ್ಲ ಆ ಬೇವಿನ ಗಿಡದ ಬೇರೆ ಈಗ ಏನೇನೋ ಅಂತಾರ ಆ ಕಡೆ ಅದ್ರ ಬೇವು ಇದ್ರ ಬೇವು ಅಂತ ಅದಕ್ಕಿಂತ ಕಡಿಮೆ ರೇಟ್ನಾಗ ಅದಾವ ಬೇವಿನ ಗಿಡಗಳಗತ್ತೆ ಸಪ್ಪಲ್ ಹಂಗ ಐತೆ ಪೇಟ. ಇದು ದೊಡ್ಡ ಬೇವ, ಅರಿಬೇವ, ಕರಿಬೇವ ಅಂತ ಹೇಳಿ ಅವ್ರು ಬೇರೆ ಬೇರೆ ಜಾತಿ ಅದಾವಿಲ್ಲ ಅಲ್ಲಿ ಪಲ್ಯ ಹಾಕ್ತಿರಲ್ಲ, ಅದು ಕರಿಬೇವ. ಅದು ಅರ್ಬೇವ್ ಅಂತಂದ್ರ ಒಂದ್ ಸಣ್ಣ ಬಡ್ಡಿ ಇರ್ತತಿ, ಅದು ಕುಂಟಿ ಈಸ ಅದು ಯಾರು ಈಗ ನಾ ಹೇಳಿದ ಮಾತು ನಿಮ್ಗೆ ತಿಳ್ತಾವೋ ಇಲ್ಲೋ, ಯಾಕಂದ್ರೆ ಎತ್ತುನೂ ಇಲ್ಲ ಕುಂಟಿನೂ ಇಲ್ಲ, ನನಗಾರ ಮಕ್ಕಳು ಹೇಳಕ್ ಬರುದಿಲ್ಲ. ಹನಿ ಬಾರ ನಮ್ದು ಮುಗಿತಿಲ್ಲ ಏನಪ್ಪ. ಈಗ ಬ್ಯಾರೆ ಬೇಂಗಿಡಗಳು ಇದ್ರ ಆ ಬೇಂಗಿಡಕ್ಕೆ ಸಜಾತಿ ಹೇಳಕ್ ಬರ್ತತಿ. ಹಂಗ ಬ್ರಹ್ಮ ಚೈತನ್ಯಕ್ಕೆ ಇನ್ನೊಂದು ಚೈತನ್ಯ ಐತನ? ಇಲ್ಲೇ ಇಲ್ಲ, ಇರೋದು ಒಂದೇ ಚೈತನ್ಯ. ಇಲ್ಲ, ಒಂದೇ ಒಂದು ಚೈತನ್ಯ. ಮತ್ತ NTPC ದೃಷ್ಟಾಂತ ಬಿಡಬೇಡ್ರಿ ಅದನ್ನ. ಅದು ಅದು ಯಾರ ಮನೆಯೊಳಗಾರ ಹಾಯ್ಲಿ, ಆ ಮನೆಯ ಮೀಲಿಗೆ ಅದಕ್ಕೆ ತಗೊಂಡತ್ತೇನ ಕರೆಂಟ್ಗೆ? ಇಲ್ಲ. ಈಗ ನಮ್ಮ ಮನೆ ಮಗಲ್ದಾಗ ಒಬ್ರು ಯಾರು ತೀರ್ಕೊಂಡಿದ್ರು, ನಮ್ಮ ಮನೆಗ ನಾವು ಯಜ್ಞ ಸತ್ಯನಾರಾಯಣ ಕಟ್ಟಿ ಮಾಡಕತ್ತೀವಿ. ಈಚೆ ಕಡೆ ಮಗಲ್ದಾಗ ಯಾವ್ದೋ ಒಂದ್ ಮನ್ಯಾಗ ಹಡದಾರಪ್ಪ. ಆ ಹಡದ ಮನೆಗೇನು ಹೊಲಿಮಣಿ ಬಂದಿರ್ತತಿ, ಸತ್ ಮನೆ ಹೊಲಿಮಣಿ ಬಂದಿರ್ತತಿ, ನಮ್ಮ ಮನೆಗೆ ಯಜ್ಞ ನಡೆದತಿ. ಈ ಮೂರು ಕರೆಂಟ್ ಒಂದ ಐತಿ. ಆ ಕರೆಂಟ್ ಏನ್ರ ಹೊಲಿಮಣಿ ಬಂದತ್ತಂತಮ್ಮ ಅದಕ್ಕೆ? ಇಲ್ಲ. ಅಲ್ಲಿ ಸತ್ತವ್ರದ್ದು ಅದೇನು ಮೈಲಿಗೆ ಪೈಲಿಗೆ ಅಂತಾರಲ್ಲ, ಅದು ಬಂದಿಲ್ಲ ಅದಕ್ಕೆ? ಬಂದಿಲ್ಲ. ಹೇಗೋ ಹಾಗೆ ಸಜಾತಿ ಭೇದವು ಇನ್ನೊಂದು ಚೈತನ್ಯ ಇಲ್ಲದೇ ಇರೋಣದರಿಂದ ಸಜಾತಿ ಭೇದವು ಅದಕ್ಕಿಲ್ಲ. ಇನ್ನು ವಿಜಾತಿಗಳಂತಂದ್ರೆ ಏನು? ಜಡವಸ್ತುಗಳು. ಜಡವಸ್ತುಗಳಂದ್ರೆ ಯಾವಪ್ಪ? ಈ ಕಲ್ಲು, ಈ ಗುಡ್ಡ, ಹಳ್ಳ, ಮರುಭೂಮಿ, ಹಿಮಾಲಯ, ಇವು ಅಂತಿರಲ್ಲ ಇವು. ಇವು ಬ್ರಹ್ಮದಂತೆ ಚೈತನ್ಯವಾಗಿ ನನಗೆ ಕಾಣಾಕಿಲ್ಲ ಹೊರಗಣ್ಣಿಗೆ. ಬೇಂಗಡ ಆದ್ರ ತಮ್ಮ ದೃಷ್ಟಾಂತ ಎಷ್ಟು ಮಜಾ ಆಯ್ತು. ನಾವು ಹೆಂಗ್ ತಗೊಂಡ್ ಗಿರಿಮುಖ್ಯಾದಿಗಳು ಬರ್ದಾನಿಲ್ಲ ಅಲ್ಲಿ. ಅಂದ್ರ ಎಷ್ಟು ಚಂದ ತಗೊಂಡಾರ ನೋಡವ್ರು. ಈ ಬೇಂಗಿಡಗಳು ಚೈತನ್ಯದ ಅನ್ನೋದು ಸುಭಾಷ್ ಅವ್ರು ಯಾರು ಸುಭಾಷ್ ಬೋಸ್ ಏನೋ ಅಂತಾರಲ್ಲ, ಅವರಿಂದ ಹಿಡಿದು ಗಿಡಗಳಿಗೂ ಜೀವ ಐತಂತೇಳಿ ಗಿಡವು ಬೆಳೆದು ಹಣ್ಣು ಬಿಟ್ಟು ಅವೆಲ್ಲ ಆದಾಗ ಏನಾಯ್ತು, ಜೀವ ಐತಂತ ನಿಮ್ಗೆ ಫೈನಲ್ ಆತ. ಕಲ್ಲಿಗಳಿಗೂ ಜೀವ ಐತಂದ್ರೆ ನಿಮ್ಗೆ ಇವತ್ತಿನ ತನಕ ನೋಡು ಅದ್ರ ಬಗ್ಗೆ ಚಿಂತನೆ ಐತದಿಲ್ಲೋ? ಆ ಕಲ್ಲುಗಳು, ಮಣ್ಣುಗಳು, ಗಿರಿಮುಖ್ಯಾದಿಗಳು ಅಂತಂದ್ರೆ ಏನು ಅಂದ್ರೆ ಹಿಮಾಲಯವನ್ನೇ ಮೊದಲು ಮಾಡಿಕೊಂಡು ಕನ್ಯಾಕುಮಾರಿ ಕಾಶ್ಮೀರದವರೆಗೆ ಇರುವಂತ ಸಮಸ್ತ ವಸ್ತುಗಳು ಈ ಮರಗಳಿಗೆ ಅವು ವಿಜಾತಿ ಭೇದ ಅಕ್ಕಾವ.
ಹೌದಪ್ಪ. ಹಾಗೆ ಬ್ರಹ್ಮವು ಯುರೋಪ್ದಾಗ ಒಂದ್ ಬೇರೆ, ಆಫ್ರಿಕಾದಾಗ ಒಂದ್ ಬೇರೆ, ಭಾರತದಾಗ ಒಂದ್ ಬೇರೆ ಇಲ್ಲದ. ಹೌದಪ್ಪ. ಹೆಂಗ ಈಗ 3 ಮನೆ ದೃಷ್ಟಾಂತ ಕೊಟ್ಟಿದ್ನಲ್ಲ, ಒಂದ್ ಮನೆಯೊಳಗೆ ತೀರ್ಕೊಂಡಾರ, ಒಂದ್ ಮನೆಯೊಳಗೆ ಹಡದಾರ, ಒಂದ್ ಮನೆಯೊಳಗೆ ಸತ್ಯನಾರಾಯಣ ಕಥೆ ನಡೆದತಿ. ಹೌದಪ್ಪ. ಹಂಗ ಈಗ ಅಲ್ಲೆಲ್ಲೋ ಯಾವ್ದೋ ಒಂದ್ ದೇಶದಾಗ ಯುದ್ಧ ನಡೆದತ್ ನೋಡಿ. ಅಲ್ಲಿ ಆ ಯುದ್ಧ ನಡೆದ ಆ ಊರಾನ ಬ್ರಹ್ಮ ಬೇರೆ, ಇಂಡಿಯಾದಾಗಿನ ಬ್ರಹ್ಮ ಬೇರೆ ಅಂತಿಲ್ಲ. ಅದಕ್ಕೆ ವಿಜಾತಿ ಭೇದವಿಲ್ಲದೆ ಅದು ಪರಿಪೂರ್ಣ ರೂಪವಾಗಿರೋಣದರಿಂದ ಬ್ರಹ್ಮಕ್ಕೆ ಸತ್ತು ಚಿತ್ತಾನಂದಗಳು ಅವಯವಗಳು ಅಲ್ಲ, ಅದು ಬ್ರಹ್ಮವು ಕೇವಲ ಏಕಂ ಇದೆ ಅಂತ ಒಂದನೇ ನುಡಿಯಿಂದ ನಿರೂಪಣೆ ಮಾಡಿದರು. ಇನ್ನು ಎರಡನೇ ನುಡಿಯೊಳಗೆ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇದು ನಾ ಹೇಳ್ತೇನಂತ ಒಪ್ಕೋಬೇಡ. ಅವ್ರೇನಂತಾರ, ಈಗ ಒಂದು ಮಾತನ್ನು ಹೇಳ್ಬೇಕಾತಂದ್ರೆ ನಾ ಹೇಳಿದ್ದಕ್ಕೆ ಸಿದ್ಧ ಆಗುದಿಲ್ಲ. ಅದು ನಾ ಬೇಕಾದ ಹೇಳ್ತೀನಿ. ಇದು ನಾ ಹೇಳಿದ್ದು ಶ್ರುತಿಯೊಳಗೆ ಇರ್ಬೇಕಲ್ಲ. ಒಂದು ಉದಾಹರಣೆ ಕೊಡ್ತೀನಪ್ಪ ನಿಮಗೆ. ಈಗ ನಾ ಏನಂತನು ಅಂತಂದ್ರೆ ನಿಮ್ಮ ಮಠಕ್ಕೆ ಬರ್ತಾನ. ಮಠ ಭಾಳ ಚಂದ ಆಗೈತ್ರಿ ಗುರುಗಳ, ಭಾಳ ಚಂದ ಆಗೈತಿ ಅಂತ ನಾ ಅಂದೆ. ಇದೆಲ್ಲ ನಿಮ್ಮದ್ರಿಪ್ಪ, ನಿಮ್ದ ಪುಣ್ಯ ರೀಪ್ಪ ಅಂತ ನೀ ಅಂದಿ. ಈಗ ಇದ್ರಾಗ ಏನ್ರ ತಪ್ಪತ್ತೇನೋ ಅಂದದ್ರಾಗ ಇಲ್ಲ. ಹಂಗಾರ ಮಠ ನಂದು ಆತನ ಅದು ಇಲ್ಲ. ಮತ್ತೆ ಅಂದಿಯದ ಆಗ್ಬೇಕಾಗಿತ್ತು. ಈ ನೀನ ಅಂದಿ ಎಲ್ಲ ನಿಮ್ಮದ ಪುಣ್ಯ ರೀ, ನಿಮ್ಮದ ಮಠ ರೀ, ನಮ್ದೇನಂತ್ರಿ, ನಾವು ಸೇವಾ ಮಾಡೋರಿಪ್ಪ, ನಿಮ್ಮದ ಮಠ ರೀ ಅಂತ ಅಂದಿ ಇಲ್ಲ ನನಗೆ ನೀನು. ಅಂದಿವಪ್ಪಾಜಿ. ಮತ್ ಅಂದ್ರೆ ಮತ್ತೆ ನಂದು ಆಗ್ಬೇಕಲ್ಲ ಅದು. ಅಂದ್ರೆ ಅದು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿದ್ರೆ ಆಗ್ತದ. ಈಗ ಬಂದ್ ನೋಡಿ, ಶಾಣೆ ಆಗಿ ನೋಡಿ. ಈಗ ನೀ ಅದು ಯಾವಾಗ ನನ್ನ ಕರ್ಕೊಂಡೋಗಿ ರೆಕಾರ್ಡ್ ರೂಮಿಗೆ ಕರ್ಕೊಂಡೋಗಿ ಸಬ್ ರಿಜಿಸ್ಟರ್ ಆಫೀಸ್ ಅಂತೇಳಿ ಹೋಗಿ ಅದನ್ನ ನನ್ನ ಹೆಸರಲ್ಲಿ ಬರೆಸಿ ಅದ್ರದ್ದು ಮನೆ ತಂದ ನೀನು ಅದನ್ನ ಗೌರ್ಮೆಂಟ್ ದಾಖಲಾದ್ರೆ ಮಾತ್ರ ನಂದಕ್ಕದು. ಹೌದಪ್ಪ. ಹೆಂಗೋ ದೃಷ್ಟಾಂತ ಇದು. ಹಂಗ ಬರೇ ನಿನ್ನ ಬಾಯಿ ಮಾತಿಲ್ಲ ಅದು ಸ್ವಗತಾದ ಭೇದರಹಿತ ಅಂತ ನೀ ಹೇಳಿದ್ರೆ ಆಗುದಿಲ್ಲ. ಅದ ಹೌದಪ್ಪ. ಇದು ಶ್ರುತಿಯೊಳಗಿರ್ಬೇಕ. ಹೌದೌದಪ್ಪ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ಅಕಾರ್ಯವು ವ್ಯವಸ್ಥಿತವು ಶಾಸ್ತ್ರವೇ ಪ್ರಮಾಣ ಅಖಿಳರ್ಗೆ. ನಾ ಕೋರ್ಟ್ನಾಗ ಹೋಗಿ ನಾ ಏನಾರ ಅನ್ನಿ ಅಂದ್ರೆ ನಿಮ್ ಕಡೆ ಏನ್ ರೆಕಾರ್ಡ್ ತಗೊಂಡ್ ಬರ್ರಿ ಅಂತ ಅನ್ನೋ ಜಡ್ಜ್ ನನಗೆ. ಸರಿ ಕುಡ್ತೀನಿ ಮಠ ನಂದು ಅಂತ ನಾಳೆ ಕೋರ್ಟ್ಗೆ ಹೋಗ್ಕಣ್ಣ. ಅವ್ರು ಏನ್ ಅನ್ನೋದಿಲ್ಲ ನನಗೆ. ನಂದು ಅಂತೀರಲ್ಲ, ನಿಮ್ ಕಡೆ ಏನೇನು ಪೇಪರ್ಸ್ ಮಠದ್ದು ನಾನು ಅಂತಿಲ್ಲದ ಅವನ ಪೇಪರ್ ಈಗ ಇಲ್ಲ ಕಪ್ಪಳಿ ಬಿಡ್ತಾರೆ ನನ್ನ. ಕಪ್ಪಳಿ ಹೊಡೆದು ಮುಟ್ಟಿನ ಸಮಯ ಹಾಳು ಮಾಡಿ ಅಂತ ಒಳಗೆ ಹಾಕ್ತಾರ. ಹಂಗಾರ ಆ ಮಠ ನಂದು ಆಗ್ಬೇಕಾದ್ರೆ ಏನಿರ್ಬೇಕು? ಡಾಕ್ಯುಮೆಂಟ್ಸ್ ಪ್ರೂಫ್ ಇರ್ಬೇಕಲ್ಲ. ಹಂಗ ಬ್ರಹ್ಮವು ಸ್ವಗತಾದ ಭೇದರಹಿತನ ಡಾಕ್ಯುಮೆಂಟ್ ಏನೈತಿ ಅಂತೇಳಿ ಅಂದವ. ಎರಡನೇ ನೋಡಿ ಹೋದ ಡಾಕ್ಯುಮೆಂಟ್ ಐತಿ ನೋಡಿ ಅಲ್ಲಿ. ಏಕಂ ಏಕಂ ಏವ ಅದ್ವಿತೀಯಂ ಬ್ರಹ್ಮ ಎಂಬ ವಚಕ್ರಮದೊಳು ವಿಶೇಷಣ ಪದದಿಂ ನಿರಾಕರಿಪದು ಭೇದತ್ರಯವ ಅದಾಗಿ ಚಿತ್ತೇಕವು ಈ ಜಗದ ಉದಯಕ್ಕೆ ಮೊದಲು. ನಿರಾಕರಿಪುದು ಅಂದ್ರೆ ಈ ಬ್ರಹ್ಮಕ್ಕೆ ಸತ್ತು ಚಿತ್ತಾನಂದಗಳು ಅವಯವಗಳು ಅಲ್ಲ ಎಂದು ನಿರಾಕರಿಪುದು. ನೋಡಪ್ಪ ಅಗ್ನಿಗಳಲ್ಲಿ ಅದ್ರಾಗ ಗ್ರಂಥ ಬಿಡ ಒಟ್ಟು ಭಾಳ ಚಂದ ನೋಡ್ಬೇಕು ನೀವು. ಅಲ್ಲಿ ನೀವು ಒಂದಿಟ ಹೋದಾಡಿ ಸಾಯ್ತನ್ನ ಇಲ್ಲಿ ಏನ್ ನಿರಾಕರಿಪುದು ನೀನು? ಏನ್ ನಿರಾಕರಿಸ್ಬೇಕು ಈಗ? ಏನು ನಿರಾಕರಿಸವ? ಅದೇ ಸ್ವಗತ ಸಜಾತಿ ವಿಜಾತಿ ಬೇರೆ ನಿರಾಕರಣೆ ಮಾಡಬೇಕಪ್ಪ. ಇಲ್ಲ ಅಂತ ಎಷ್ಟೊತ್ತು ಹೇಳ್ತಿಲ್ಲ ಅದನ್ನ. ಏನು ನಿರಾಕರಿಸ್ಬೇಕಾಗೈತಪ್ಪ ಅಂತಂದ್ರೆ ವಚಕ್ರಮದೋಳು ಅಂತಂದ್ರೇನು? ಋಷಿ ಮುನಿಗಳಿಂದ ವಚ ಅಂದ್ರೆ ಹೇಳಿದ. ವಚ ಅಂದ್ರೇನು? ಹೇಳಿದ ಋಷಿ ಮುನಿಗಳಿಂದ ಹೇಳಿದ ಕ್ರಮದಿಂದ. ನಾನು ನನ್ನ ಬಾಯಿಂದ ಹೇಳ್ತಾನಂತ ತಿಳ್ಕೋಬೇಡ ಶಿಷ್ಯ. ಇದು ಎಲ್ಲದ? ಇದು ಚತುರ್ವೇದದಲ್ಲಿಯೂ ಕೂಡ ಈ ತೆರನಾಗಿ ಬ್ರಹ್ಮವು ಅದು ಕೇವಲ ಸದ್ರೂಪವು ಎಂದು ವೇದದಲ್ಲಿ ಹೇಳಿಲ್ಲ. ಬೇಕಾಬಿಟ್ಟು ಹೇಳಿಲ್ಲ, ಕ್ರಮವಾಗಿ ಹೇಳಿದ. ಶಬ್ದ ಹೆಂಗೈತ್ ನೋಡಲ್ಲ, ವಚಕ್ರಮದೋಳು ಐತಿಲ್ಲ. ಏನ್ ಕ್ರಮ ಐತಲ್ಲೇ ಅನ್ನೋ ಶಿಷ್ಯ.
ಹೆಂಗ್ ಹೇಳ್ತಾನಂದ್ರ ಕ್ರಮ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಹೆಂಗ್ ಹೇಳಿದ ಕ್ರಮವಾಗಿ ಅದು ಏವಂ ಮೊದಲು ತಗೊಂಡು ಏಕಂ ಹಿಕ್ಕಡ್ ತಗೋಬಾರ್ದು ಅದನ್ನ. ಈಗ ಯಾರಿಗೋ ನಿದ್ದಿಗನ್ನ ಹುಡುಗರ್ನ ಎಬ್ಬಿಸಿ 1 2 ಹೇಳೋ ಅಂದ್ಕೊಳ್ಳಿ 1 3 9 ಇದಕ್ಕೆ ಕ್ರಮ ಅಂತಾರನ ಇಲ್ಲಪ್ಪ. ಅದು ಹೆಂಗ್ ಹೇಳ್ಬೇಕಾದ್ರೆ ಅದು ಸೀರಿಯಲ್ ಹಂಗ ಹೇಳ್ಬೇಕಾದನ. ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಯಂ ಆತ್ಮ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ತತ್ವಂ ಅಸಿ. ಹೀಗೆ 100 ವೇದ ಪ್ರಮಾಣಗಳಿಂದ ಇದೇ ಬ್ರಹ್ಮವನ್ನು ಹೇಳಿದ. ಇದನ್ನ ನಾ ಹೇಳ್ತಾನಂತ ತಿಳ್ಕೋಬೇಡ. ನಿನಗೆ ನಾನು ಪ್ರೀತಿಸಾಗಲಿ ನಿನ್ನ ಒಪ್ಸು ಸಲ ಹೇಳ್ತಾ ಇಲ್ಲ ನಾನು. ನಾ ಏನು ಹೇಳ್ತೇನೆ ಅದು ಬ್ರಹ್ಮದಲ್ಲಿ ಇದೆ ಅಂದಾಗ ಅದು ಹೆಂಗ್ ಹೊಂದತ್ರಿ ಅಜ್ಜಾರ ಅಂತವ. ನೋಡ್ರಿ, ಸ್ವಗತ ಮುಖ್ಯ ಭೇದ 3 ಮೀರಿ ತೋರ್ಪ ಎನಗೆ ಪೂರ್ಣ ಗಗನದಂತ ರೂಪನಾಗಿ ದೃಶ್ಯವೊಂದಿಲ್ಲವೋ. ಏನ ಬರದಾರ ಅದನ್ನ ನಿನಗೆ ಹೇಳ್ತೇನೆ ನೀವು ಬರದಾರಣ್ಯಕದಲ್ಲಿ ತಮ್ಮ ಹುಚ್ಚಿಡಿಬೇಕು. ಹೌದಿಲ್ಲ? ಅವಾಗ ಅಲ್ರಿ ಸ್ವಗತ ಮುಖ್ಯ ಭೇದ 3 ಅವು ಸ್ವಗತ ಇವು ಇದಕ್ಕೆ ಏಕಮೇವ ಇದೇನ್ ತಂದು ಹೇಳ್ತೀರಿ ನೀವು ನಮ್ಗ. ನಮ್ ಸಂಸ್ಕೃತ ಬರುದಿಲ್ಲ ಬಿಡುದಿಲ್ಲ, ನೀವು ಸುಳ್ಳ ಹಂಗೇನ್ ತಂದು ಬೆದರಿಸ್ತೀರಿ ನಮ್ಮನ್ನ ಅಂದವ. ಅದಕ್ಕೆ ಹೆಂಗ್ ಹೇಳ್ತಾನಂದ್ರೆ ಏಕಂ ಎಂದರೆ ಒಂದೇ. ಏಕಂ ಅಂದ್ರೆ ಏನಪ್ಪಾ? ಒಂದೇ. ಈಗ ಹಿಂದಿ ಒಳಗೆ ನೋಡು, ಸಂಸ್ಕೃತದ ಹಿಂದಿ ಎಕ್ಕಂ ದಹಂ ಶತಂ ಸಹ 1000 ಹಿಂಗ ಎಕ್ಕಂ ದಹಂ ಓದ್ತಿರಿಲ್ಲ ಅಲ್ಲಿ. ಹೌದಪ್ಪ. ಇವು ಏನಂತೀರ ನನಗೆ ಯಾಕೋ ಬರೋಲ್ಲ ನೋಡವು. ಈ ಏನ ಈಗ 15,680 ರೂಪಾಯಿಪ್ಪ. ಇದನ್ನ ಎಕ್ಕಂ ದಹಂ ಅಂತ ಓದ್ತಿರಿಲ್ಲ ಅಲ್ಲಿ. ಹೌದಪ್ಪ. ಅಂದ್ರ ಎಕ್ಕಂ ಅಂದ್ರೆ ಒಂದೇ, ಏಕಂ ಅಂದ್ರೆ ಏನದು ಒಂದೇ, ಏವಂ ಅಂದ್ರೆ ಇನ್ನೊಂದಿಲ್ಲ, ಅದ್ವಿತೀಯಂ ಅದೇ ಪೂರ್ವವಾಗಿದೆ. ಹಾಗೆ ಸ್ವಗತ ಸಜಾತಿ ವಿಜಾತಿ ಅಂತ ನಿನಗೆ ನಾನು ಕನ್ನಡದಲ್ಲಿ ಹೇಳಿದ್ದೀನೋ ಹಾಗೆ ಮಹಾವಾಕ್ಯ ಹೇಳನವ ಏಕಂ ಏವಂ ಅದ್ವಿತೀಯಂ ಎಂಬ ವಾಕ್ಯದಿಂದ ಇದನ್ನು ಅನೇಕ ವೇದಗಳ ಅನೇಕ ಪ್ರಮಾಣಗಳಿಂದ ಮೊದಲೇ ಹೇಳಿರುವುದರಿಂದ ನೀನು ಇದು ಸ್ವಗತಾದಿ ಭೇದರಹಿತವೆಂದು ನಂಬು. ಇದು 2ನೇ ನುಡಿಯಲ್ಲಿ ಹೇಳಿದ. ಅಂದ್ರೆ 1ನೇದು ಏನ್ ಹೇಳಿದ? ಸ್ವಾನುಭವ ಹೇಳಿದ. 2ನೇ ನುಡಿಯಾಗಿ ಏನ್ ಹೇಳಿದ? ಯಾವುದೇ ಕೋರ್ಟ್ನಾಗ ವಕೀಲರು ಹೆಂಗ್ ಹೇಳ್ತಿರ್ತಾರೆ, IPC ಸೆಕ್ಷನ್ 318 ಪ್ರಕಾರವಾಗಿ ಇವನಿಗೆ 5 ತಿಂಗಳು ಜೈಲ್ ಆಗ್ಬೇಕು ಅಂತ ಬರೀತಾರಿಲ್ಲ ಅವರಲ್ಲಿ. ಆ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡ್ತಾರಿಲ್ಲ ಅವರಲ್ಲಿ. ಹೌದಪ್ಪ. ಹಂಗ ಇಲ್ಲಿ ಏನ್ ಮಾಡಿದ್ರು ನಿಜಗೊಂಡ್ರಿ, ಇಲ್ಲೇ ವೇದವನ್ನು ಮೆನ್ಷನ್ ಮಾಡಿದ್ರು 2ನೇ ನುಡಿ ಒಳಗೆ. 3ನೇ ನುಡಿ ಉಳಿಮೆಗೆ ಪೆರತಾಗಿ ಪರಮಾರ್ಥವೆನಿಸಿಕೊಂಡ ಉಳಿಮೆಯು ಒಂದಿಲ್ಲ ಎಲ್ಲಿಯೂ ನೋಡಲು ಉಳಿಮೆಯಾದ ಅವಿರಳ ಶಂಭುಲಿಂಗದ ನಿಜದ ಉಳಿಮೆಯೇ ತಾನೈಸೆ ಬೇರೆ ಆವುದುಂಟು. ನೋಡ್ರಿ, ಇಲ್ಲಿ ನಿನ್ನೆ ಹನುಮಂತಗೌಡ ಹಿಡಿದದ್ದು ಎಲ್ಲಂದ್ರೆ ತಾನೈಸೆ, ತಾನು ಅನ್ನುವಂಥ ಪದವು ಅದು ನನ್ನ ಸ್ವರೂಪವನ್ನು ತೋರಿಸ್ತತೋ ಏನು ಬ್ರಹ್ಮ ಸ್ವರೂಪವನ್ನು ತೋರಿಸ್ತತೋ ಅಂತ ಹೇಳಿ ತಾನೈಸೆ ಆ ಪದಕ್ಕೊಂದು ಅಂಡರ್ಲೈನ್ ಮಾಡಿರೋದಕ್ಕೆ. ಅಂದ್ರೆ ತಾನು ಅನ್ನೋದು ನಿಮ್ಗೆ ಹೆಂಗ್ ಅನ್ನೋದು ತೋರಿಸ್ತಾನೆ. ಅದನ್ನ ಉಳಿದದ್ದು ಗೊತ್ತದ ನಿಮ್ಗೆ. ಉಗುಳಿ ಮೇಗೆ ಪರತಾಗಿ ಅಂದ್ರೆ ಎಲ್ಲವನ್ನು ಕಳ್ಕೊತ ಹೋಗೋಣ. ಕಾಲು ಕಳಿ, ಕೈ ಕಳಿ, ಎಲ್ಲಾ ಕಳಿ, ಕುಲ ಕಳಿ, ನೆಲ ಕಳಿ, ಎಲ್ಲಾ ಕಳೆದ್ರು ನಾನು ಅನ್ನೋದು ಇರ್ತತಿಲ್ಲ ಅಲ್ಲೇ. ಹೌದಪ್ಪ. ಬಹಳಷ್ಟು ಕಡೆ ಕಬಡ್ಡಿ ಗ್ರೌಂಡ್ ದೃಷ್ಟಾಂತ ಕೊಟ್ಟಿದ್ದೀನಿ. ನಾನು ಬಾಲಕನಿದ್ದೆ, ನಾನು ಶಾಲೆಗೆ ಹೋದೆ, ನಾನು ಯೌವನಸ್ಥನಾದೆ, ನಾನು ಮದುವೆಯಾದೆ, ನಾನು ಮನೆ ಕಟ್ಟಿದೆ, ನಾನು ರೋಗಿಯಾದೆ, ನಾನು ಸತ್ತು ಹೋದೆ. ಆ ನಾನು ಅನ್ನೋದು ಏಕೈತಿಲ್ಲ ಅಲ್ಲಿ. ಹೌದಪ್ಪ. ಎಲ್ಲವೂ ಆದ್ರೂ ನಾನು ಅನ್ನೋದು ಇರ್ತತಿ ಅನ್ನೋದು ಉಳುಮೆಗೆ ಪೆರತಾಗಿ ಅದೆಲ್ಲ ನಿಮ್ಗೆ ಅರ್ಥ ಆಗೈತೆ ಅದೀಗ ಅಲ್ಲಿ. ಇನ್ನು ಅದ್ರ ಏನು ಉಳಿದತಿ ಅನ್ನೋದನ್ನ ಈಗ ಅದನ್ನ ಹಿಡಿತೇನೆ ನೋಡೋದನ್ನ ಈಗ. ತಾನ ಐಸೆ ಅಂದ್ರೆ ತಾನೇ ಇರುತ್ತಾನೆ. ಐಸೆ ಅಂದ್ರೆ ಇರುತ್ತೇನೆ. ಐಸೆ ತಾನೈಸೆ ಅಂತಂದ್ರೆ ಏನು ಅಂದ್ರೆ ನಾನೇ ಇರುತ್ತೇನೆ. ನಾನು ಅನ್ನೋದ್ರ ಬದಲಿ ತಾನು ಅಂತ ಬಳಸಿದ್ರಲ್ಲಿ ಹೆಂಗನ್ನು ತೋರಿಸ್ತೇನೆ. ಈ ಉದಾಹರಣೆಗಾಗಿ ನಾನು ಇದ್ದೇನೆ ಅಂತೀನಿ. ನಾನು ಇದ್ದೇನೆ ಅಂತ ಅನ್ನುವಾಗ ಏನು ಈ ದೇಹದವನ್ನು ಉಪಕರಣ ಮಾಡಿಕೊಂಡು ನಾನು ಇದ್ದೇನೆ ಅಂತೀಯೋ, ಏನು ಈ ದೇಹವನ್ನು ಬಿಟ್ಟು ಅಂತೀಯೋ? ದೇಹ ಉಪಕರಣ ಮಾಡಿಕೊಂಡು ಹೇಳ್ತಪ್ಪ.
ಮತ್ತೆ ಈಗ ದೇಹ ಉಪಕರಣ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಇದ್ದೇನಂತ ಹೇಳಕ್ ನನಗೆ ಸಾಧನ ಎಲ್ಲೈತೆ ಅಲ್ಲಿ. ಹೌದಪ್ಪಾಜಿ. ಹೌದಿಲ್ಲ ಹೌದಿಲ್ಲ. ಹೌದು. ಅಂದ್ರೆ ಈ ನಾನುವಿಗೆ ಈ ದೇಹವು ಕೂಡಿಕೊಂಡ ತಾನು ಅನ್ನುತ್ತಾ ಇರ. ಹ್ಞೂನ್ರಪ್ಪಾಜಿ. ಏನಾಗ್ತಮ್ಮ ಈಗ ಏನಾಗ್ತ ಹೇಳಿ ನೋಡೋಣ. ನಾನು ಅದಕ್ಕೆ ದೇಹ ಇದಕ್ಕೊಳ್ಟ ತಾನು ತಾನು ತಿಳಿಸಿ. ಅಂದ್ರೆ ಜ್ಞಾನಾನಂತರದಲ್ಲಿಯೂ ಕೂಡ ನಾನು ಅನ್ನೋದು ತಾನು ಅನ್ನೋ ಶಬ್ದದಿಂದಲೇ ಪ್ರಯೋಗಕ್ಕತೆ. ಹ್ಞೂನ್ರಪ್ಪಾಜಿ. ಎಲ್ಲಿ ತನಕ ವ್ಯವಹಾರದಲ್ಲಿ ನೀನು ಅದಿಯೋ ಅಲ್ಲಿಯವರೆಗೆ ನಾನು ಅನ್ನೋದು ಯಾವ ಶಬ್ದದಿಂದ ಪರಿಚಯ ಆಗ್ಬೇಕು ನಿನಗದು? ತಾನು. ತಾನು. ತಾನು ಅಂದ್ರೆ ದೇಹ ಅಲ್ಲಿಯೇ. ದೇಹದ ಅಂತರ್ಗತವಾದ ಚೈತನ್ಯವೇ ನಾನು. ಹ್ಞೂನ್ರಪ್ಪಾಜಿ. ಆ ವ್ಯವಹಾರಕ್ಕೆ ನೀನು ಕೂಡಿಕೊಂಡು ಮಾತನಾಡಬೇಕಾಗಿರೋಣದರಿಂದ ಹ್ಞೂನ್ರಪ್ಪಾಜಿ. ಅಲ್ಲಿ ಏನಂತ ಬಳಸ್ಬೇಕಾಗತ್ತೆ ನೀಗೆ ಅಲ್ಲೇ ತಾನು. ತಾನು ಅನ್ನುವಿನಿಂದಲೇ ತನುವಿನ ಉತ್ಪತ್ತಿ ಆಗತ್ತೆ. ತನು ಅಂತಾರೆ ನೋಡೋದಕ್ಕೆ. ತನು ತನುಜೆ ಸಂಸ್ಕೃತದಲ್ಲಿ ತನುಜೆ ಅಂತಂದ್ರೆ ಮಗ. ಅಂದ್ರೆ ಈ ತನುವಿನಿಂದ ಯಾರು ಜನಿತವಾಗಿರೋರು ಅವರು ತನುಜೆ. ಈ ತನುಜನ ನಂತರ ಎರಡನೇ ಧಡದೆ ಅಂದ್ರೆ ಅದು ಅನುಜೆ. ಮತ್ತೆ ಅದು ಸಂಸ್ಕೃತ ಓದುವಾಗ ಇದನ್ನೆಲ್ಲ ಕಲಿಬೇಕಿನ್ನ. ಅಂದ್ರೆ ನಾನು ಅನ್ನುವುದು ಈ ದೇಹವೆಂಬ ಉಪಾಧಿಯನ್ನು ಇಟ್ಕೊಂಡು ಈ ದೇಹವೇ ಅಸ್ಮಿತಾ ರೂಪದಿಂದ ಅಭಿನವೇಶ ರೂಪದಿಂದ ಇದನ್ನ ಮುಂದೆ ಈ ಪರಮಾನುಭೂತಿ ಹೇಳುವತ್ನಾಗ ಇದನ್ನ ಮತ್ತೆ ಇನ್ನೊಂದಿಟ್ಟು ಇದನ್ನ ದ್ವಾರದ ಮಾಡಿ ಹೇಳ್ತಾನೆ ಇದನ್ನ. ಈ ಸದ್ಯದಲ್ಲಿ ಏನ್ ತಿಳ್ಕೊಬೇಕಂದ್ರೆ ನೀನು ಶಿಷ್ಯನಾಗಿ ನಿನ್ನೊಳಗಿರುವ ಚೈತನ್ಯವು ನಿನ್ನ ದೇಹವನ್ನ ಕೂಡಿಕೊಂಡು ಅದು ಏನಾಗೈತಿ ಅಂತಂದ್ರೆ ತಾನು ಅನ್ನೋ ಶಬ್ದದಿಂದ ನಿನಗೆ ಪರಿಚಯ ಆಗೈತಿ. ಇಲ್ಲಿ ನಾನುಗೆ ಸ್ವತಂತ್ರವಾದ ಪರಿಚಯ ಇಲ್ಲ. ಇಲ್ಲೇ ಬೆಲ್ಲದೊಳಗಿನ ರುಚಿಗೆ ಬೆಲ್ಲವನ್ನು ಹಿಡ್ಕೊಂಡ ನಿನಗೆ ಪರಿಚಯ ಆಗ್ಬೇಕದು. ಹಂಗೆ ಒಂದು ಸುಮ್ಮ ನೋಡ್ಕೋ ಸೋಷಿಯಲ್ ದೃಷ್ಟಾಂತ. ಮಣ್ಣಿನಿಂದಲೇ ಹಣ್ಣು ಹುಟ್ಟುತ್ತಿಲ್ತಮ್ಮ. ಮಣ್ಣಾಗ ಹೋದಲ್ಲ ಚಿಕ್ಕು ಹಣ್ಣು ಹುಟ್ಟೋದು. ಚಿಕ್ಕು ಹೆಣ್ಣಾಗ ಮಣ್ಣು ಆತೇನು? ಇಲ್ಲಪ್ಪ. ಮಣ್ಣಿನಾಗ ಹುಟ್ಟೈತಿ, ಆದ್ರೆ ಹಣ್ಣಿನೊಳಗ ಮಣ್ಣಿಲ್ಲ. ಇದು 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 ಲೀಲಾಜಾಲ ಹೌದಲ್ಲ? ಇದು ಲೀಲಾಜಾಲ ಹೌದಲ್ಲ? ಹಾಗೆ ಹಾಗೆ ನಾನುವಿನಲ್ಲಿ ಜಗತ್ತು ಹುಟ್ಟೈತಿ, ಆದ್ರೆ ಜಗತ್ತೇ ನಾನು ಅಲ್ಲ. ಮಜಾ ಹೆಂಗೈತಿ ನೋಡ್ತಮ್ಮ. ಈ ನಾನು ಅನ್ನೋದು ದೇಹವೆಂಬ ಉಪಾಧಿಯನ್ನು ಇಟ್ಕೊಂಡೇ ನಿಮ್ಗೆ ಲೋಕಕ್ಕೆ ಪರಿಚಯ ಆಗ್ಬೇಕಲ್ಲದೆ ಆ ಚೈತನ್ಯಕ್ಕೆ ಸ್ವತಂತ್ರವಾದ ಪರಿಚಯ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಸಾಧನ ಇಲ್ಲ. ಈ ದೇಹಗಳು ಇದ್ರೂ ಇರ್ತದೆ, ಈ ದೇಹ ಇಲ್ಲದಿದ್ರೂ ಇರ್ತದೆ, ದೇಹದಕ್ಕಿಂತಲೂ ಮುನ್ನವೇ ಇರ್ತದೆ, ದೇಹ ಪಾತಾನಂತರ ಇರ್ತದೆ. ಅದಕ್ಕೆ ಅದು ಉಳುಮೆಗೆ ತೆರತಾಗಿ. ಉಳುಮೆ ಅಂತಂದ್ರೆ ಕಳೆದ ನಂತರ ಯಾವುದು ಉಳಿಯುತ್ತದೆಯೋ ಅದಕ್ಕೆ ಉಳುಮೆ ಅನ್ನಬೇಕು. ಏನೇನು ಕಳಿಬಹುದಪ್ಪ ನೀವು ಇಲ್ಲೇ ಪಂಚೀಕರಣದಲ್ಲಿ ಏನೇನು ಕಳಿಬಹುದು ನೀವು? ಅಸ್ಥಿ, ಮಾಂಸ, ನಾಡಿ, ತ್ವಚೆ, ರೋಮ, ಶುಕ್ಲ, ಶೋಣಿತ, ಮೂತ್ರ, ಲಾಲ, ಶ್ವೇತ, ಚಲನ, ವಲನ, ಧಾವನ, ಪ್ರಸರಣ, ಕುಂಚನ, ಇವನ್ನೆಲ್ಲ ನೀವು ಕಳೆಯಾಕ್ ಬರ್ತದೆ. ಇವನ್ನ ಆದ್ರೆ ಇದರ ಗರ್ಭದಲ್ಲಿರುವ ಚೈತನ್ಯ ಕಳೆಯಾಕ್ ಬರ್ತದನ? ಬರಂಗಿಲ್ಲ. ಏನೇ ಕಳೆದ್ರೂ ಕೂಡ ಯಾವ್ದು ಉಳಿತೈತಲ್ಲ ಅದಕ್ಕೆ ಶೇಷ ಅಂತಾರೆ ಗಣಿತದಲ್ಲಿ. ಗಣಿತದಲ್ಲಿ ಅದಕ್ಕೆ ಏನಂತಾರೆ ಅಂದ್ರೆ ಶೇಷ. ಶೇಷ ಅಂದ್ರೆ ಉಳಿದದ್ದು. ಹೌದಿಲ್ಲ? ತಿರುಪತಿಯ ಬೆಟ್ಟಕ್ಕೆ ಏನಂತಾರ ಅಂದ್ರೆ ಶೇಷಾಚಲ. ಏನಂತಾರ ಅದಕ್ಕೆ? ಏನಂತಾರ ಶೇಷ. ಶೇಷ ಅಂದ್ರೆ ಕಳೆಯಲಿಕ್ಕೆ ಬಾರದ್ದು. ಎಲ್ಲಾ ಲೋಕದಲ್ಲಿ ದೃಶ್ಯ ವಸ್ತುಗಳನ್ನು ಕಳೆಯಾಕ್ ಬರ್ತತಿ. ದೃಶ್ಯಕ್ಕೆ ಯಾವುದು ದೃಶ್ಯ ಆಗಿದೆಯೋ ಅದನ್ನ ಕಳೆಯಾಕ್ ಬರ್ತತನ? ಇಲ್ಲಪ್ಪ. ಕಳೆದುಳಿದವನೇ ತಾನಂತೆ, ಕಳವಳಗಳು ಅವ ಇಲ್ಲಂತೆ. ಮಾಲಿನ್ಯ ಪದ್ಯ ಮಾಡ್ಯಾರ. ಕಳೆದುಳಿದವನೇ ಅಂದ್ರೆ ಎಲ್ಲಾನು ಕಳೆದ ನಂತರ ಯಾವ್ದು ಉಳಿತಲ್ಲ ಅದು ಉಳಿಮೆಗೆ ತೆರತಾದ. ತಿಳಿತಪ್ಪ? ಅಂದ್ರೆ ತಾನೈತೆ ಅಂದ್ರೆ
ಯಾವಾತನ ಶುದ್ಧ ಬುದ್ಧಿಗೆ ಸಾಕ್ಷಿಯಾಗಿ, ಯಾವಾತನ ಪುಣ್ಯ ಪುರುಷನ ದೇಹವು ಸದ್ಗುರುವಿನ ಸೇವೆಯಲ್ಲಿ ವಿನೀತವಾಗಿ, ಯಾವಾತನ ದೇಹವು ಗಂಧದ ಕೊರಡಿನಂತಾಗಿದೆಯೋ, ಯಾರಿಗಪ್ಪ ಇದು ಉಪದೇಶಿದು? ಗಂಧದ ಕೊರಡಿರ್ತಾವ, ಗಂಧದ ಕೊರಡ್ತಮ್ಮ. ಬಡ್ಡಿ ಕಡೆ ತಿಕ್ಕಿದ್ರು ದುರ್ವಾಸ, ಮಾರಿ ಕಡೆ ತಿಕ್ಕಿದ್ರು ಸುವಾಸ ಐತೆ ಅಂತಮ್ಮ. ಇಲ್ಲಪ್ಪ. ಮತ್ತೆ ಎಲ್ಲಾ ಕಡೆ ಸುವಾಸ ಐತಲ್ಲ ಅದು. ಹೌದೌದು. ಹಾಗೆ ಗುರುಪಾದವನ್ನು ನಂಬಿ ಬಂದ ಶಿಷ್ಯ ಗಂಧದ ಕೊರಡು. ಅಂದ್ರೆ ನನಗ ನಾನು ಒಂದು ಸಮಯದಲ್ಲಿ ಎಲ್ಲೋ ಸಮುದ್ರ ದಂಡಿ ಕಡೆ ಅಲ್ಲಿ ಬಹಳ ಅಡ್ಡಾಡ್ತಿದ್ದೆ ಕಡೆ. ಅಲ್ಲೇ ನನ್ನ ಗೆಳೆಯರೊಬ್ರು ಆ ಸಮುದ್ರದ ಡಿಪಾರ್ಟ್ಮೆಂಟ್ನಾಗಿ ನಾವು ಹಡಗುಗಳಿಗೆ ಅಲ್ಲಿ ಲಂಗರ್ಸ್ ಅಂತೇಳಿ ಅವಕ್ಕೂ ಒಂದು ಬಸ್ ಸ್ಟ್ಯಾಂಡ್ ತರ ಕಟ್ತಾರ ಅಲ್ಲಿ. ಅಲ್ಲೇ ಒಬ್ಬ ಬಂದು ನನಗೆ ಹೇಳಿದ, ಆ ದ್ವೀಪದೊಳಗೆ ಉರಿಯಾಕನು ಗಂಧದ ಕಟ್ಟಿಗೆ ಹಚ್ತಾರತ್ತ ಹೇಳಿ. ಹೆಂಗೋ ಮರ ನಮಗೆ ಇಲ್ಲೇ ಮಂತ್ರಾಲಯದಾಗ ಒಂದು 6 ಇಂಚಿನ ಗಂಧದ ಕಟ್ಟಿಗೆ ತಗೋಬೇಕಾದ್ರೆ ಒಡ್ಡಾಡಿ ಹೋಗ್ತೀವಿ, ಅದ್ಯಾಕೆ ಮುಡಿತಾನೆ ಅಂತ ನಾನು ಅಂದೆ. ಅವ ಹೇಳಿದ, ಅವಳಿಗೆ ಅದು ಗಂಧ ಅನ್ನೋದು ಗೊತ್ತಿಲ್ಲ ಅಂತ. ಅದು ಅಲ್ಲಿ ಏಕ ಬೆಳಿತೈತೆ, ಅವ್ರಿಗೆ ಇದು ಕಿಮ್ಮತ್ ಐತಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರು ದನದ ಕೊಂಬಿ ಬುದ್ಧಿನೂ ಅದನ್ನ ಕಟ್ತಾರ, ಗುಡಿಸಲಾನು ಅದ್ರಾಗ ಹಾಕ್ತಾರ, ಅವ್ರು ಉರುದು ಅನ್ನ ಉರಿತಾರ. ಹೆಂಗೋ ಹಂಗ ಯಾವನಿಗೆ ತನ್ನ ಜೀವನ ಮನುಷ್ಯ ಜನ್ಮ ಇದು ಗಂಧದ ಕಟ್ಟಿಗೆ ಅಂತ ಗೊತ್ತಿಲ್ಲದೆ ಹೋತಂದ್ರ ಅವ್ರಿಗೆ ಏನ್ ಗಂಧದ ಬೆಲೆ ಸಿಗ್ತಾನೆ ಈಗ ಅಲ್ಲಿ ಸಿಗಲ್ಲ. ಅವ್ರಿಗೆ ಸಿಗ್ತತೆ ನೋಡ್ರಿ, ನೀವ ನೋಡ್ರಿ. ಸಿಗಲ್ಲಪ್ಪ. ಇದು ಮೊದಲು ಏನಾಗಬೇಕು, ಈ ದೇಹ ಗುರುಪಾದದಲ್ಲಿ ನಿಂತು, ಗುರುಭಕ್ತಿಯಲ್ಲಿ ನಿಂತು, ಗುರು ಸೇವೆಯಲ್ಲಿ ನಿಂತು, ಆ ಗಂಧದ ಕಟ್ಟಿಗೆ ಹೆಂಗ ಪವಿತ್ರ ಆಗೈತೋ ಹಂಗ ಯಾವ ಪುಣ್ಯಾತ್ಮನ ದೇಹ ಈ ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ ನಿಂತು ಸಮಸ್ತ ಪದ್ಯಗಳನ್ನು ನೋಡಿ ಈ ಮುಪ್ಪಿನ ಆವಿಷ್ಯದಲ್ಲಿ ಇರುವಷ್ಟು ದಿನಗಳನ್ನ ದಿನಾಲೂ ಶಿವಚಿಂತನೆ ಸಚ್ಚಿಂತನೆ, ಶಿವಚಿಂತನೆ ಸಚ್ಚಿಂತನೆ. ಬಸವಣ್ಣ ಏನ್ ಹೇಳದ, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಶಗನಕ್ಕೆ ಸಾಸಿರುಗಳ ಹುಟ್ಟವೇ ದೇವ. ಏನಂತಾರ ತಮ್ಮ ಅವ್ರು? ಶಿವಚಿಂತೆ ಶಿವಜ್ಞಾನ. ಶಿವಚಿಂತೆ ಅಂತಂದ್ರೆ ಏನು? ನಿತ್ಯದಲ್ಲೂ ಪರಮಾತ್ಮನ ನಾಮ ಜಪ ಮಾಡೋದಕ್ಕೆ ಏನಂತಾರ? ಶಿವಚಿಂತನೆ ಅಂತಾರ. ಶಿವಜ್ಞಾನ ಅಂದ್ರೆ ಏನು ಅಂತಂದ್ರೆ ನಿತ್ಯದಲ್ಲೂ ಶಿವನ ಸ್ವರೂಪವನ್ನ, ಸ್ವಗತ ಮುಖ್ಯ ಭೇದ ಮೂರ, ಈ ಸ್ವಗತಾದಿ ಸಜಾತ ವಿಜಾತ ಏಕಂ ಏವ ಅದ್ವಿತೀಯಂ ಬ್ರಹ್ಮ ಅನ್ನುವಂತ ಗುರುಮುಖೇನವಾಗಿ ತಿಳಿಯುವುದಕ್ಕೆ ಏನಂತಾರೆ? ಶಿವಜ್ಞಾನ ಅಂತಾರೆ. ಶಿವಚಿಂತೆ ಬೇರೆ, ಶಿವಜ್ಞಾನ ಬೇರೆ ಅಂತ ಮಾಡಿ ಈ ಮನುಷ್ಯ ಜನ್ಮವನ್ನು ಏನ್ ಮಾಡ್ಬೇಕಾಗೈತಪ್ಪ? ನಾನು ತಾನೈಸೆ ಆ ಪದಕ್ಕೆ ನಾವು ತಂದು ನಿಂದಿರಿಸ್ಬೇಕಾಗೈತಿ. ಅಂದ್ರೆ ತೋರ್ಪ ಜಗತ್ತಿನ ಸಕಲ ವಿಶ್ವಕ್ಕೆ ನಾನೇ ಅಧಿಷ್ಠಾನ ರೂಪನಲ್ಲದೆ ನನ್ನನ್ನು ಬಿಟ್ಟು ಅನ್ಯ ಚೈತನ್ಯವು ಈ ಲೋಕದಲ್ಲಿ ಇಲ್ಲ. ಅದೇ ಚಂದ ಮಂತ್ರ ಹೆಂಗ್ ಹೇಳ್ತದ? ನಮ್ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ, ಅದು ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಚೈತನ್ಯ ಮಂತ್ರ ಹೇಳ್ತದೆ. ಅಂತ ಚೈತನ್ಯ ರೂಪವೇ ನಾನಿದ್ದೇನಲ್ಲದೆ ಅಚೇತನವಾದ ಜಗದಾಧಿಪತಿ ಪದಾರ್ಥಗಳು ಇವು ನನ್ನೊಳಗೆ ಕಲ್ಪಿಸಿದ ರಜ್ಜುವಿನಲ್ಲಿ ತೋರಿದ ಸರ್ಪದಂತೆ ಇವು. ಈ ಜಗದಾದಿ ದೇಹ ಪಡಿ ಪದಾರ್ಥಗಳು ಹೆಂಗ ಪರುದ್ರಣ? ಇವು ಕಲ್ಪಿಸಿದಂತ ಸರ್ಪಗಳಿದ್ದಂತೆ. ಹೆಂಗೆ ಕಂಪೆ ಚಿಪ್ಪಿನಲ್ಲಿ ಬೆಳ್ಳಿಯೋ, ರಜ್ಜುವಿನಲ್ಲಿ ಸರ್ಪವೋ, ಮೋಟು ಮರದಲ್ಲಿ ಕಳ್ಳವೋ, ಹೌದಿಲ್ಲ? ಅವು ಇಲ್ಲವೇ ಇಲ್ಲಲ್ಲೇ. ಅಜ್ಞಾನ ದೇಶದಿಂದ ತೋರ್ಯಾವ. ಹಂಗ ಈ ಲೋಕದಲ್ಲಿ ಭಿನ್ನ ಅನ್ನೋದು ಇಲ್ಲವೇ ಇಲ್ಲ, ಸರ್ವವು ಪರಮಾತ್ಮನ ಸ್ವರೂಪವೇ ಐತಿದು. ಕೊಲೆಗಡಿಕನಾದಂತ ವಾಲ್ಮೀಕಿಯಲ್ಲಿ ಇದ್ದಂತ ವಾಲ್ಯ ಕೋಳೆ ಅಂತ ಅವ ನಾರದನ ಕಥೆ ಗೊತ್ತಲ್ಲ ನಿಮಗ? ಕೊಲೆಗಡಕನ ಹೃದಯದಲ್ಲಿದ್ದ ಚೈತನ್ಯ ಬೇರೆ, ನಾರದ ಮಹರ್ಷಿಯಲ್ಲಿದ್ದ ಚೈತನ್ಯ ಬೇರೆ ಅನ? ಇಲ್ಲಪ್ಪ. ಅಂಗುಲಿ ಮಾಲಾನಲ್ಲಿದ್ದ ಚೈತನ್ಯ ಬೇರೆ, ಬುದ್ಧನಲ್ಲಿರುವ ಚೈತನ್ಯ ಬೇರೆ ಅನ? ಇಲ್ಲಪ್ಪ. ನಾಗಲಿಂಗ ಶಿವಗಳಿದ್ದಂತ ಚೈತನ್ಯ ಬೇರೆ, ಭೀಮವನಂತಲ್ಲಿದ್ದ ಚೈತನ್ಯ ಬೇರೆ ಅನ? ಇಲ್ಲಪ್ಪ. ಇವು ಸುಮ್ಮನೆ ಇವು ನಾಮರೂಪಗಳು. ಒಳಗಿರುವ ಚೈತನ್ಯ ಅದು ದೇವರ ಸ್ವಗತಾದಿ ಭೇದರಹಿತನೋ ಅನ್ನುವಂಥ ಮಾತನ್ನ ಇಲ್ಲಿ ಏನ್ ಪ್ರತಿಪಾದನೆ ಮಾಡಿದ್ರು ನಿಮಗಂತಂದ್ರೆ, ಸದ್ರೂಪವು
ಇನ್ನೊಂದಿಲ್ಲ. ಇದು ಕೇವಲ ಅದ್ವೈತ ರೂಪವಾದ ಜ್ಞಾನದ ಸದ್ರೂಪವು ಒಂದೇ ಇದೆ ಅಂತ ಅನ್ನೋದನ್ನ ಈ ಪದ್ಯದಿಂದ ನಿಮ್ಮ ನಿರ್ಣಯ ಮಾಡಿದ್ರಿ. ನೋಡಪ್ಪ, ದೇವ್ರ ಮನೆ ಆಗದನಪ್ಪ, ದೇವ್ರ ಮನೆ ಆಗದನಪ್ಪ.